ओम शांति, ओम शांति, ओम शांति, ओम। शिव पिया साथ है, शिव पिया साथ है, मोरे शिव पिया साथ है। गीता ज्ञान की बरसात है, गीता ज्ञान की बरसात है, शिव पिया साथ है, शिव पिया साथ है। वो नजर में है, वो जिगर में है, सांसों के लंबे सफर में है। वो नजर में है, वो जिगर में है, सांसों के लंबे सफर में है। वो मेरे दिन रात है, वो मेरे दिन रात है, शिव पिया साथ है, शिव पिया साथ है। ये गंगा जल तन मेले धोए, मन उजले तो प्रभु ज्ञान से होए। गंगा जल तन मेले धोए, मन उजले तो प्रभु ज्ञान से होए। राजयोगी बनाए वो बनाए ज्ञानी, राजयोगी बनाए वो बनाए ज्ञानी, ज्ञान मुरली बनाए महादानी। लेने आए भिखारी तेरे हाथ है, शिव पिया साथ है, मोरे शिव पिया साथ है। मैंने तो बरसों की है तपस्या, दूर करूंगी मैं जग की समस्या। मैंने तो बरसों की है तपस्या, दूर करूंगी मैं जग की समस्या। आत्मा समझो तो जग खेल है, प्रभु प्रिया से यही मेल है। काम क्रोध की होली जलाए, काम क्रोध की होली जलाए। नरसिंह उनका ये अवतार है, शिव पिया साथ है, मोरे शिव पिया साथ है, शिव पिया साथ है। ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮಹಾವಾಕ್ಯದ ದಿನಾಂಕ 31/3/2011. ಬಾಬಾ ತಿಳಿಸ್ತಾರೆ, ದೃಢ ಸಂಕಲ್ಪದ ಮೂಲಕ ಟೆನ್ಷನ್ ಫ್ರೀ ಅಂತ ಹೇಳಿ ಉದಾಹರಣಾ ಮೂರ್ತಿಯಾಗಿ ಎಲ್ಲರಿಗೂ ಆಧಾರ ಮೂರ್ತಿಯಾಗಿರಿ. ಮನಸ ಶಕ್ತಿಯ ಮೂಲಕ ದುಃಖಿ ಅಶಾಂತ ಆತ್ಮಗಳಿಗೆ ಖುಷಿಯ ವರದಾನವನ್ನು ಕೊಡಿ. आज ग्रेट ग्रेट ग्रैंडफादर अपने कोटों में कोई में भी कोई बच्चों के भाग्य के रेखाएं देख रहे हैं. ಇವತ್ತು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬಾಬಾ ಕೋಟಿಯಲ್ಲಿ ಕೆಲವರಾಗಿರುವ
ಕೆಲವರಲ್ಲಿ ಕೆಲವರಾಗಿರುವ ತನ್ನ ಮಕ್ಕಳ ಭಾಗ್ಯದ ರೇಖೆಯನ್ನು ನೋಡ್ತಾ ಇದ್ದಾರೆ. ಯಾವ ಯಾವ ದೃಷ್ಟಿಕೋನದಿಂದ ಬಾಬಾ ಭಾಗ್ಯದ ರೇಖೆಯನ್ನು ನೋಡ್ತಿದ್ದಾರೆ ಬರ್ಕೊಳ್ಳಿ. ಮೊದಲನೇದು ಮಸ್ತಕ. ಹರೇಕ್ ಕೆ ಮಸ್ತಕ ಸೆ ಚಮಕ್ತಿ ಹುಯಿ ದಿವ್ಯ ಚಮಕ್ತೆ ಹುಯಿ ಸಿತಾರೆ ಕಿ ಚಮಕ್ ದೇಖ್ ರಹೆ ಹೈ. ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯವಾದ ಹೊಳೆಯುವ ನಕ್ಷತ್ರವನ್ನು ಬಾಬಾ ನೋಡ್ತಾ ಇದ್ದಾರೆ. ನೈನುನ್ಸೆ ಕಣ್ಣಿನಲ್ಲಿ ಸ್ನೇಹಕ್ಕೆ ರೇಖಾ ದೇಖ್ ರಹೆ ಹೈ. ಸ್ನೇಹದ ರೇಖೆಯನ್ನು ಬಾಬಾ ನೋಡ್ತಾ ಇದ್ದಾರೆ. ಬಾಬಾ ಇದು ಮಕ್ಕಳ ಭಾಗ್ಯದ ರೇಖೆಯನ್ನ ನೋಡುವಂಥ ರೀತಿ. ಮಸ್ತಕದಲ್ಲಿ ದಿವ್ಯ ಚಮಕ್ತಿ ಹುಯಿ ಸಿತಾರೆ, ಆ ಹೊಳಪು. ಕಣ್ಣಿನಲ್ಲಿ ಸ್ನೇಹದ ರೇಖೆ. ಮುಖ ಸೆ ಜ್ಞಾನ ಕಿ ರೇಖಾ ದೇಖ್ ರಹೆ ಹೈ. ಮುಖದಲ್ಲಿ ಜ್ಞಾನದ ರೇಖೆಯನ್ನು ನೋಡ್ತಾ ಇದ್ದಾರೆ. ಮುಖ ಅಂದರೆ ಮುಖ ಕಮಲ, ಬಾಯಲ್ಲಿ ಜ್ಞಾನದ ರೇಖೆಯನ್ನು ನೋಡ್ತಾ ಇದ್ದಾರೆ. ದಿಲ್ ಮೇ ದಿಲಾರಾಮ್ ಕೆ ಲವ್ಲೀನ್ ಕಿ ರೇಖಾ ದೇಖ್ ರಹೆ ಹೈ. ಎಷ್ಟು ನನ್ನ ಮಕ್ಕಳು ಹೃದಯ ರಾಮನ ಜೊತೆಗೆ ಪ್ರೀತಿಯಲ್ಲಿ ತಲ್ಲೀನಾಗಿದ್ದಾರೆ ಅಂತ ಹೇಳಿ ದಿಲ್ಲಲ್ಲಿ ನೋಡ್ತಿದ್ದಾರೆ ಬಾಬಾ. ಹಾಥೋಮೆ ಜ್ಞಾನಕ್ಕೆ ಖಜಾನೋं की ರೇಖಾ ದೇಖ್ ರಹೆ ಹೈ. ಕೈಯಲ್ಲಿ ಜ್ಞಾನದ ಖಜಾನೆಯ ರೇಖೆ ನೋಡ್ತಾ ಇದ್ದಾರೆ. ಪಾವ್ ಮೇ ಹರ್ ಕದಮ್ ಮೇ ಪದಮ್ ಕೆ ರೇಖಾ ದೇಖ್ ರಹೆ ಹೈ. ಕಾಲಿನಲ್ಲಿ ಪ್ರತಿ ಹೆಜ್ಜೆಗೂ ಪದಮದಷ್ಟು ರೇಖೆ ಹೇಗಿದೆ ಅನ್ನೋದನ್ನು ನೋಡ್ತಿದ್ದಾರೆ ಬಾಬಾ. ಹರೇಕ್ ಬಚ್ಚ ಇನ್ ರೇಖಾओं में ನಂಬರ್ವಾರ್ ಸಂಪನ್ನ. ಬೇರೆ ಎಲ್ಲ ಜ್ಯೋತಿಷಿಗಳು ಕೈಯ ರೇಖೆ ಒಂದು ನೋಡಿ ನಮ್ಮ ಭವಿಷ್ಯ ಹೇಳ್ತಾರೆ. ಬಾಬಾ ಭಾಗ್ಯದ ರೇಖೆಯನ್ನ ಒಂದು ಮಸ್ತಕದಲ್ಲಿ, ಕಣ್ಣಿನಲ್ಲಿ, ನಮ್ಮ ಮುಖ ಕಮಲದಲ್ಲಿ, ದಿಲ್ಲಿನಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ ಭಾಗ್ಯ ಹೇಗಿದೆ ಅನ್ನೋದನ್ನು ಬಾಪ್ತಾದ ನೋಡ್ತಿದ್ದಾರೆ. ಅಂಥ ಭಾಗ್ಯ ನಮ್ಮ ವಿನಃ और किसका भी नहीं है. आपका इतना श्रेष्ठ भाग्य हर बच्चे से चमकता हुआ दिखाई दे रहा है. ಇಂಥ ಭಾಗ್ಯ ನಮ್ಮ ವಿನಃ ಬೇರೆ ಯಾರಿಗೂ ಇಲ್ಲ. ಇಂಥ ಶ್ರೇಷ್ಠ ಭಾಗ್ಯ ಪ್ರತಿಯೊಂದು ಮಕ್ಕಳಲ್ಲಿ ಹೊಳಿತಾ ಇರುವುದನ್ನು ಬಾಬಾ ನೋಡ್ತಾರೆ. ಇಂಥ ಭಾಗ್ಯ ಅವಿನಾಶಿ ಬನ್ ಜಾತಾ ಹೈ. ಕ್ಯೂ? ಈ ಭಾಗ್ಯ ಅವಿನಾಶಿ ಆಗ್ತದೆ. ಯಾಕೆಂದರೆ ದೇನೆ ವಾಲ ವಿನಾಶಿ ಬಾಪ್. इस संगम पर ही ऐसा श्रेष्ठ भाग्य प्राप्त होता है जो भविष्य में भी चलता रहता है. ಮೊದಲನೇದಾಗಿ ಭಾಗ್ಯದ ರೇಖೆಯನ್ನು ನೋಡಿದರು ಬಾಬಾ. ಈಗ ಭಾಗ್ಯದ ಇಂಪಾರ್ಟೆನ್ಸನ್ನು ಹೇಳ್ತಾ ಇದ್ದಾರೆ. ಒಂದನೇ ಇಂಪಾರ್ಟೆನ್ಸ್, ಇಷ್ಟು ಶ್ರೇಷ್ಠ ಭಾಗ್ಯ ನಾವು ಮಕ್ಕಳ ವಿನಃ ಬೇರೆ ಯಾರಿಗೂ ಇಲ್ಲ. ಎರಡನೇದು, ಈ ಭಾಗ್ಯ ಅವಿನಾಶಿಯಾದ ಭಾಗ್ಯ. ಮೂರನೇದು, ದೇನೇವಾಲ ಈ ಭಾಗ್ಯವನ್ನು ನೀಡುವಂಥ ತಂದೆ ಅವಿನಾಶಿಯಾಗಿದ್ದಾರೆ. ನಾಲ್ಕನೇದು, ಕೇವಲ ಸಂಗಮ ಯುಗದಲ್ಲಿ ಈ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯಾಗ್ತದೆ. ಐದನೇದು, ಈ ಭಾಗ್ಯ ಭವಿಷ್ಯ ಉದ್ದಕ್ಕೂ ನಡೀತದೆ. ಭವಿಷ್ಯ ಮೇ ಬಿ ಚಲ್ತಾ रहता है. ನೆಕ್ಸ್ಟ್, ಸಂಗಮ ಯುಗ ಸರ್ವ ಪ್ರಾಪ್ತಿಗಳ ಯುಗ. जो जितना अपना भाग्य जमा करता है उतना अनेक जन्म भाग्य का फल प्राप्त होता रहता है.
ಇದು ಒಂದು ಸಮಯದಲ್ಲಿ ಭಾಗ್ಯವನ್ನು ನಾವು ಜಮಾ ಮಾಡಿಕೊಂಡ್ರೆ ಅನೇಕ ಜನ್ಮದವರೆಗೆ ಈ ಭಾಗ್ಯದ ಫಲ ನಮಗೆ ಪ್ರಾಪ್ತಿಯಾಗ್ತದೆ. ಬೇರೆ ಎಲ್ಲ ಭಾಗ್ಯ ಹೆಂಗೆ? ಇಲ್ಲೇ ಭಾಗ್ಯ ನೋಡ್ತೀವಿ, ಇಲ್ಲೇ ತಿಂದೆವು, ಮುಗೀತು. ಆದರೆ ಸಂಗಮ ಯುಗದಲ್ಲಿ ಪ್ರಾಪ್ತಿ ಮಾಡಿಕೊಂಡಂಥ ಭಾಗ್ಯ ಅನೇಕ ಜನ್ಮಗಳ ಭಾಗ್ಯದ ಫಲವನ್ನು ಪ್ರಾಪ್ತಿ ಮಾಡಿಸ್ತದೆ. ಈ संगम युग की महिमा आप बच्चे ही जानते हैं. संगम युग की प्राप्तियाँ सारे कल्प में श्रेष्ठते श्रेष्ठ है. संगम युगದಲ್ಲಿ ಪ್ರಾಪ್ತಿ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. बाप दादा देख रहे हैं हर एक बच्चा इस संगम युग की प्राप्तियों से कितना संपन्न है. ಈಗ ಬಾಬಾ ನೋಡ್ತಾ ಇದ್ದಾರೆ, ಪ್ರತಿಯೊಂದು ಮಕ್ಕಳು ಈ ಸಂಗಮ ಯುಗದ ಪ್ರಾಪ್ತಿಯಲ್ಲಿ ಎಷ್ಟು ಸಂಪನ್ನಾಗಿದ್ದಾರೆ. ಸರ್ವ ಪ್ರಾಪ್ತಿಗಳ ಅನುಭವ ಮೇ ಸದಾ रहते हो या कभी कभी? ಕೆಲವು ಪ್ರಾಪ್ತಿ ಅಲ್ಲ, ಸರ್ವ ಪ್ರಾಪ್ತಿಗಳ ಅನುಭವದಲ್ಲಿ ಸದಾ ಇರ್ತಾರೋ ಅಥವಾ ಕೆಲವೊಮ್ಮೆ ಮಾತ್ರ ಇರ್ತಾರೋ? ಅವಿನಾಶಿ ಬಾಪ है, ಪ್ರಾಪ್ತಿಯಾँ भी ಅವಿನಾಶಿ है ಅಂದ ಮೇಲೆ ಕೆಲವೊಮ್ಮೆ ಅನ್ನೋ ಮಾತೇ ಇಲ್ಲ. ಪ್ರತಿಯೊಂದು ಮಕ್ಕಳನ್ನು ಕಿಸಿ ರೂಪ ಮೇ ಬಾಪ್ ದಾದಾ ದೇಖ್ತೆ ಹೀ. ಪ್ರಾಪ್ತಿ ಏನು ಸಂಗಮ ಯುಗದಲ್ಲಿ ಪ್ರಾಪ್ತಿಯಾಗಿದೆನೋ ಅದು ಅವಿನಾಶಿ ಪ್ರಾಪ್ತಿ. ಯಾಕೆಂದರೆ ನಮಗೆ ಪ್ರಾಪ್ತಿ ಮಾಡಿಸಿದವನು, ಕೊಟ್ಟವನು ಅವಿನಾಶಿ. ಈ ರೀತಿ ಬಾಬಾ ಸಂಗಮ ಯುಗದ ನಮ್ಮ ಭಾಗ್ಯದ ಇಂಪಾರ್ಟೆನ್ಸ್ ಹೇಳ್ತಾರೆ. ಮೊದಲು ಏನು ಮಾಡಿದರು ಬಾಬಾ? ಗ್ರೇಟ್ ಗ್ರ್ಯಾಂಡ್ ಫಾದರ್ ಕೋಟಿಯಲ್ಲಿ ಕೆಲವರಲ್ಲಿರುವ ಕೆಲವು ಮಕ್ಕಳನ್ನು ನೋಡಿ ಭಾಗ್ಯದ ರೇಖೆ ನೋಡಿದರು. ಎಲ್ಲೆಲ್ಲಿ ನೋಡಿದರು? ಮಸ್ತಕದಲ್ಲಿ ದಿವ್ಯ ಹೊಳೆಯುವ ನಕ್ಷತ್ರ, ಕಣ್ಣಿನಲ್ಲಿ ಸ್ನೇಹದ ರೇಖೆ, ನಮ್ಮ ಮುಖ ಕಮಲದಲ್ಲಿ ಜ್ಞಾನದ ರೇಖೆ, ಹೃದಯದಲ್ಲಿ ಹೃದಯ ರಾಮನ ಪ್ರೀತಿಯಲ್ಲಿ ಲೀನಾಗಿರುವ ರೇಖೆ, ಕೈಗಳಲ್ಲಿ ಜ್ಞಾನದ ಖಜಾನೆಯ ರೇಖೆ, ಕಾಲುಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಬಾಬಾ ಹೇಳ್ತಿದ್ದಾರೆ ಪದ್ಮದಷ್ಟು ಏನು ಕದಮ್ಮೆ ಪದಂ ಕಿ ರೇಖಾ, ಹೆಜ್ಜೆ ಹೆಜ್ಜೆಗೂ ಪದ್ಮದಷ್ಟು ಭಾಗ್ಯವನ್ನು ಪಡ್ಕೊಳ್ಳುವಂಥ ರೇಖೆಯನ್ನು ಬಾಬಾ ನೋಡ್ತಿದ್ದಾರೆ. ಎಲ್ಲರ ಹತ್ರನೂ ಇದೆ, ಆದರೆ ರೇಖೆ ಮಾತ್ರ ನಂಬರ್ ವಾರಿದೆ. ಸಂಗಮ ಯುಗದಲ್ಲಿ ಮಾತ್ರ ಈ ಭಾಗ್ಯ, ಬೇರೆ ಯಾರಿಗೂ ಸಿಗದಿರುವ ಭಾಗ್ಯ, ಅವಿನಾಶಿ ತಂದೆ ನೀಡುವ ಭಾಗ್ಯ. ಭಾಗ್ಯನೂ ಅವಿನಾಶಿ. ಸಂಗಮ ಯುಗದ ಎಲ್ಲ ಪ್ರಾಪ್ತಿಯ ಯುಗ ಇದು. ಈಗ ಪ್ರಾಪ್ತಿ ಮಾಡಿಕೊಂಡದ್ದು ಭವಿಷ್ಯ ಮೇ ಬಿ ಚಲ್ತಾ रहता है. ಅನೇಕ ಜನ್ಮದವರೆಗೆ ಪ್ರಾಪ್ತಿಯಾಗ್ತದೆ. ಇದು ಶ್ರೇಷ್ಠ, ಅತಿ ಶ್ರೇಷ್ಠ. ಕಲ್ಪದಲ್ಲಿ ಒಂದೇ ಒಂದು ಬಾರಿ ಇಂಥ ಭಾಗ್ಯ. ಅವಿನಾಶಿ ಬಾಪ है, ಪ್ರಾಪ್ತಿಯ भी ಅವಿನಾಶಿ है, ಸರ್ವ ಪ್ರಾಪ್ತಿಯ है. ಸರಿ, ಇಷ್ಟೆಲ್ಲ ಮಹತ್ವತೆಯನ್ನು ಬಾಬಾ ತಿಳಿಸಿದ ಮೇಲೆ ಪ್ರತಿಯೊಂದು ಮಕ್ಕಳನ್ನು ನೋಡ್ತಾ ಇದ್ದಾರೆ. ನೋಡಿ ಕೆಲವೊಮ್ಮೆ ಬಾಬನಿಗೆ ಮಕ್ಕಳನ್ನು ನೋಡಿದ ಕೂಡಲೇ ಒಳಗಡೆ ಇಷ್ಟಪಡ್ತಾರೆ. ಬಾಬಾ ಆಸೆ ಪಡ್ತಾರೆ, ನನ್ನ ಮಕ್ಕಳು ಹೀಗಿರಬೇಕು, ನನ್ನ ಮಕ್ಕಳು ಹೀಗಿರಬೇಕು. ಬಾಪ್ ದಾದಾ ಯಹಿ ಚಾತೆ ಹಿ ಹರ್ ಬಚ್ಚಾ ಸ್ವರಾಜ್ಯಾಧಿಕಾರಿ ರಾಜ ಬಚ್ಚಾ ಬನ್ನಿ. ಏನಾಸೆ ಅಂತೆ ಬಾಬನಿಗೆ? ಪ್ರತಿಯೊಂದು ಮಕ್ಕಳು ಸ್ವರಾಜ್ಯ ಅಧಿಕಾರಿ ರಾಜ ಮಕ್ಕಳಾಗಬೇಕು. ನೋಡಿ ಬಾಬನ ಆಸೆ. ಈಗ ಸೈಡ್ ಹೆಡ್ಡಿಂಗ್ ಬರೀರಿ. ಹಾಗಾದರೆ ಸ್ವರಾಜ್ಯ ಅಧಿಕಾರಿ ರಾಜ ಮಕ್ಕಳು. ಸೈಡ್ ಹೆಡ್ಡಿಂಗ್ ಏನು? ಸ್ವರಾಜ್ಯ ಅಧಿಕಾರಿ ರಾಜ ಮಕ್ಕಳು. ಅವರ ಲಕ್ಷಣ ಹೆಂಗಿರಬೇಕು? ಸ್ವ ಕೆ ऊपर अर्थात कर्मेंद्रियों के ऊपर, मन बुद्धि संस्कार के ऊपर
ರಾಜ ಬನ್ ರಾಜ್ಯ ಕರಿ. ಒಂದನೇ ಲಕ್ಷಣ ಏನಂತಾರೆ ಬಾಬಾ? ಕರ್ಮೇಂದ್ರಿಯಗಳ ಮೇಲೆ ರಾಜರಾಗಿ ರಾಜ್ಯ ಮಾಡಬೇಕು. ಎರಡನೇದಾಗಿ ಮನ ಬುದ್ಧಿ ಸಂಸ್ಕಾರದ ಮೇಲೆ ರಾಜರಾಗಿ ರಾಜ್ಯ ಮಾಡಬೇಕು. भविष्य में तो राज्याधिकारी बनेंगे, लेकिन अभी स्व राज्य ಅಧಿಕಾರಿ ರಾಜ ಬನ್ನಿ. ಭವಿಷ್ಯದಲ್ಲಿ ರಾಜ್ಯಾಧಿಕಾರಿಗಳಾಗ್ತೀವಿ. ಈಗ ನೆಕ್ಸ್ಟ್ ಲಕ್ಷಣ ಸ್ವ ರಾಜ್ಯ ಅಧಿಕಾರಿಗಳು. ಬಾಬಾ ಹೇಳ್ತಿದ್ದಾರೆ, ಯಾವುದೇ ಕರ್ಮೇಂದ್ರಿಯ ಅಪನೆ ಕಂಟ್ರೋಲ್ ಮೇ ಹಿ, ಆತ್ಮನ ಕಂಟ್ರೋಲಲ್ಲಿ ಇರಬೇಕು ಯಾವುದೇ ಕರ್ಮೇಂದ್ರಿಯ. ಯಾಕೆಂದರೆ बाप द्वारा सर्वशक्तियों का खजाना प्राप्त हुआ है. ಸರ್ವ ಶಕ್ತಿಯ ಖಜಾನೆ ಆತ್ಮನಿಗೆ ಪ್ರಾಪ್ತಿಯಾಗಿದೆ ಅಂತಂದಮೇಲೆ ಆ ಸರ್ವಶಕ್ತಿಯಿಂದ ಯಾವುದೇ ಕರ್ಮೇಂದ್ರಿಯ ಆತ್ಮನ ಕಂಟ್ರೋಲಲ್ಲಿ ಇರಬೇಕು. ಯಾಕೆಂದರೆ ಆತ್ಮನ ಹತ್ರ ಏನಿದೆ? ಸರ್ವಶಕ್ತಿಯ ಖಜಾನೆ ಇದೆ. ಬಾಪ್ತಾದ ಪ್ರತಿಯೊಂದು ಮಕ್ಕಳ ಸ್ವರಾಜ್ಯಾಧಿಕಾರಿ ರಾಜ ರೂಪ ಮೇ ದೇಖ್ನೆ ಚಾಹತೆ ಹಿ. ಎಲ್ಲ ಮಕ್ಕಳನ್ನ ಸ್ವ ರಾಜ್ಯ ಅಧಿಕಾರಿ ರಾಜ ರೂಪದಲ್ಲಿ ನೋಡ್ತಾರೆ. ಆತ್ಮವನ್ನು ಆತ್ಮರಾಜ. तो आप सभी स्वराज्याधिकारी बने हो. ಏನಂತಾರೆ ಬಾಬಾ? ಸ್ವರಾಜ್ಯಾಧಿಕಾರಿಗಳ ಲಕ್ಷಣ ಏನಾಯಿತು? ಕರ್ಮೇಂದ್ರಿಯಗಳ ಮೇಲೆ ರಾಜರಾಗಿ ರಾಜ್ಯ ಮಾಡೋದು. ಎರಡನೇದೇನಾಯಿತು? ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ ರಾಜರಾಗಿ ರಾಜ್ಯಭಾರ ಮಾಡೋದು. ಅಂದರೆ ಎಲ್ಲ ಕರ್ಮೇಂದ್ರಿಯಗಳು ಆತ್ಮನ ಕಂಟ್ರೋಲಲ್ಲಿ ಇರಬೇಕು. ಯಾಕೆಂದರೆ ಆತ್ಮನಿಗೆ ಬಾಬನಿಂದ ಸರ್ವಶಕ್ತಿಯ ಖಜಾನೆ ಪ್ರಾಪ್ತಿಯಾಗಿದೆ. ಎಲ್ಲ ಸರ್ವಶಕ್ತಿಯ ಖಜಾನೆ ನಮ್ಮ ಹತ್ರ ಇದೆ ಅಂತಂದ ಮೇಲೆ मन बुद्धि के ऊपर रूलिंग पावर, मन बुद्धि के ऊपर कंट्रोलिंग पावर. नेक्स्ट लक्षण ಸ್ವರಾಜ್ಯಾಧಿಕಾರಿಗಳ ಲಕ್ಷಣ ಆತ್ಮ ಮನಸ್ಸು ಬುದ್ಧಿಯ ಮೇಲೆ ರೂಲಿಂಗ್ ಪವರ್, ಆಳುವ ಶಕ್ತಿ, ನಿಯಂತ್ರಣ ಶಕ್ತಿ ಬಂದಿರಬೇಕು. ಯಾವುದನ್ನು ಆಳೋದು? ಯಾವುದನ್ನು ನಿಯಂತ್ರಣ ಮಾಡೋದು? ಮನಸ್ಸನ್ನು ಬುದ್ಧಿಯನ್ನು. ಅಧೀನತೆಯಲ್ಲಿ ಇರಬಾರ್ದು. ಮನಸ್ಸಿನ ಅಧೀನ ಆಗೋದು, ಬುದ್ಧಿಯ ಅಧೀನ ಆಗೋದು ಆಗಬಾರ್ದು. ಅಧಿಕಾರಿ ಹೇ, ನಾವೆಲ್ಲರೂ ಅಧಿಕಾರಿಗಳು. जब बाप दादा को साथ में रखते, अकेले नहीं बनते, बाप को सदा साथी बना के रखते हैं, तो मन बुद्धि संस्कार किसी की भी ताकत नहीं जो कंट्रोल में नहीं रही. इसलिए बाप दादा शक्तियों को सदा कहते हैं कि अपने कौन से स्वरूप को याद रखो, जो कभी भी बाप का साथ भूल नहीं जाए. ಬಾಬಾ ಹೇಳ್ತಾರೆ, ನಮಗೆ ಸಂಗಮ ಯುಗ ಪರ್ಯಂತ ಬಾಪ್ತಾದ ನಮ್ಮ ಜೊತೆಗಿದ್ದಾರೆ. ನಾವಂತೂ ಒಂಟಿ ಅಲ್ಲ. ಬಾಬಾ ನನ್ನ ಜೊತೆ ಮಾಡ್ಕೊಂಡಿವಿ ಅಂದಮೇಲೆ ಮನಸ್ಸಿನ ಮೇಲೆ ಬುದ್ಧಿಯ ಮೇಲೆ ಸಂಸ್ಕಾರದ ಮೇಲೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಇದ್ದೇ ಇರ್ತದೆ. ಕಂಟ್ರೋಲ್ ಮೇ ನಹಿ ರಹೆ ಅನ್ನುವ ತಾಕತ್ತು ಮನಸ್ಸು ಬುದ್ಧಿ ಸಂಸ್ಕಾರಕ್ಕಿಲ್ಲ. ಯಾಕೆಂದ್ರೆ ನನ್ನ ಜೊತೆಗೆ ಯಾರಿದ್ದಾರೆ? ಸರ್ವಶಕ್ತಿಯ ಮಾಲೀಕನಾಗಿರುವಂತಹ ಸರ್ವಶಕ್ತಿಯಂಕ ಖಜಾನ ಕೊಡುವಂಥ ಮಾಲೀಕ ನನ್ನ ಜೊತೆಗಿದ್ದಾರಂತಂದಮೇಲೆ ಮನಸ್ಸು ಬುದ್ಧಿಯ ಮೇಲೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್. ಬಾಬಾ ಅಂತಿದ್ದಾರೆ, ಬಾಬನ ಜೊತೆಗೇ ಇರ್ತೀವಲ್ಲ, ಎಂದಿಗೂ ಮರೆಯಂಗಿಲ್ಲಲ್ಲ. ಅಷ್ಟೊತ್ತಿಗೆ ನಮ್ಮ ಸಮಾನ ಯಾವುದು? ಆತ್ಮ ಜ್ಯೋತಿ
ಬಾಬನ ಜೊತೆಗೇ ಇರ್ತೀನಿ. ನಾನು ಯಾರವಾಗ? ಹಮ್ ಶಿವಶಕ್ತಿ ಹೈ. ಶಿವ ಅವ್ರ ಶಕ್ತಿ ಸಾಥ ಹೈ. ಶಿವನ ಜೊತೆಗಿದ್ದಾನೆ, ಶಕ್ತಿನೂ ಜೊತೆಗಿದೆ. ಹೇಳಿ, ಈಗ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡಲಿಕ್ಕಾಗೋದಿಲ್ವಾ? ಮನಸ್ಸು ಬುದ್ಧಿ ಮೇಲೆ ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಬರಂಗಿಲ್ವಾ? ಎಲ್ಲ ಅಧೀನತೆಯಿಂದ ಮುಕ್ತ ನಾನು ಅಧಿಕಾರಿ ಆತ್ಮ ಅಲ್ವಾ? ಯಾಕೆಂದರೆ ನನ್ನ ಹತ್ರ ಕಂಟ್ರೋಲಿಂಗ್ ಪವರ್ ಇದೆ, ರೂಲಿಂಗ್ ಪವರ್ ಇದೆ. ಯಾಕೆ? ಬಾಪ ಕಾ ಸಾಥ್. ನನ್ನ ಆತ್ಮ ಜ್ಯೋತಿ ಬಾಬನ ಜೊತೆಗೆ ಇರ್ತೀನಿ. ಆವಾಗ ಯಾರ ಅಧೀನತೆಗೂ ಒಳಗಾಗೋದಿಲ್ಲ. ನಾನು ಶಿವಶಕ್ತಿ, ಶಿವ್ ಅವ್ರ ಶಕ್ತಿ ಸಾಥ ಹೈ. ಯಹ ಸ್ಮೃತಿ, ಈ ನೆನಪಿರಬೇಕು ನಮಗೆ. ನನ್ನ ಆತ್ಮ ಶಿವಶಕ್ತಿ. ಈ ಸ್ಮೃತಿ ಇದ್ದಾಗ ಮಾಯಾ ಜೀತ್, ಪ್ರಕೃತಿ ಜೀತ್ ಸ್ವತಃ ಆಗ್ತೀವಿ. ಯಾಕೆಂದರೆ बापने सुना दिया, वर्तमान समय प्रकृति अपना कार्य करती रहती है. ಬಾಬಾ ಈಗಾಗಲೇ ಹೇಳಿದ್ದಾರೆ, ವರ್ತಮಾನ ಸಮಯದಲ್ಲಿ ಪ್ರಕೃತಿ ತನ್ನ ಕೆಲಸ ಮಾಡ್ತಾ ಇರ್ತದೆ. ಯಾಕೆಂದರೆ प्रकृति को भी मनुष्य आत्माएं तंग करते हैं, तो प्रकृति भी तंग करती है. ಯಾಕೆಂದರೆ ನಾವು ಪ್ರಕೃತಿಗೆ ಮನುಷ್ಯಾತ್ಮರು ತೊಂದರೆ ಕೊಟ್ಟಿದ್ದಾರೆ. ಅಷ್ಟೊತ್ತಿಗೆ ಪ್ರಕೃತಿನೂ ತೊಂದರೆ ಕೊಡ್ತದೆ. आजकल देखते हो प्रकृति कहाँ न कहाँ अपना कार्य करती रहती है. ಪ್ರಕೃತಿ ಎಲ್ಲೆಲ್ಲೋ ತನ್ನ ಕೆಲಸ ಮಾಡ್ತಾ ಇದೆ. ನೀವು ಕಳೆದ ಮುರಳಿಯಲ್ಲಿ ಬಾಬಾ ಜಪಾನಿನಲ್ಲಿ ನಡೆದ ಭೂಕಂಪ ಮತ್ತು ಸುನಾಮಿ ಬಗ್ಗೆ ತಿಳಿಸಿದರು. ಇದು 2011ನೇ ಇಸವಿ. ಅದಕ್ಕೆ ಬಾಬಾ ಅದನ್ನೆಲ್ಲ ನೆನಪು ಮಾಡಿಕೊಂಡು, ಎಷ್ಟು ಮಕ್ಕಳಿಗೆ ಪ್ರಕೃತಿ ತೊಂದರೆ ಕೊಡ್ತಲ್ಲ, ಪ್ರಕೃತಿ ತನ್ನ ಕೆಲಸವನ್ನು ಮಾಡ್ತದೆ. ಯಾಕೆ ನಾವು ಪ್ರಕೃತಿಗೆ ತೊಂದರೆ ಕೊಟ್ಟಿವಿ? ಪ್ರಕೃತಿ ಜೀತಾಗಿ ಪ್ರಕೃತಿಯನ್ನು ನಾವೀಗ ಸತ್ವಪ್ರದಾನ ಮಾಡ್ತಾ ಇದ್ದೀವಿ. ಬಾಬಾ ಸಿಗೋಕ್ಕಿಂತ ಮೊದಲು ಪ್ರಕೃತಿಯನ್ನು ದೂರ್ತಿದ್ದೆವು, ಪ್ರಕೃತಿಗೆ ತೊಂದರೆ ಕೊಡ್ತಿದ್ದೆವು. ಈಗ ನಾವು ಪ್ರಕೃತಿ ಜೀತಾಗಿ ಪ್ರಕೃತಿಯನ್ನು सत्व प्रदान ಮಾಡ್ತಾ ಇದ್ದೀವಿ. लोग तो प्रकृति के हलचल देख डरते हैं, कल क्या होगा. ಪ್ರಕೃತಿಯಲ್ಲಿ ಆಗುವ ಏರ್ಪೇರನ್ನು ನೋಡಿ ಜನ ಹೆದರ್ತಾರೆ, ಅಯ್ಯೋ ನಾಳೆ ಏನಾಗ್ತದೆ ಏನು. ಆದರೆ ನಾವು आप जानते हो ಏನಾಗ್ತದೆ ನಾಳೆ? ಪ್ರಕೃತಿ ವಿಕೋಪ ಆಗ್ತಾ ಇದೆ, ಭೂಕಂಪ ಆಗ್ತಾ ಇದೆ, ಬಾಂಬ್ ಸ್ಫೋಟ ಆಗ್ತಾ ಇದೆ. आप जानते हो. जन डरते हैं, आप जानते हो. क्या जानते हो? अच्छे से अच्छा होगा. ಆಗೋದೆಲ್ಲ ಒಳ್ಳೆಯದೇ ಆಗ್ತದೆ. ಯಾಕೆ? संगम युग सृष्टि चक्र का अमृत वेला चल रहा है. संगम युग सृष्टिಯ ಚಕ್ರದ ಅಮೃತ ವೇಳೆಯ ಗಳಿಗೆ, ಬೆಳಗಿನ ಗಳಿಗೆ. तो अमृत वेले के बाद क्या होता? अमृत वेले आದ ನಂತರ ಏನು ಬರ್ತದೆ? ಸಬೇರ, दिन प्रारंभ ಆಗ್ತದೆ. अंधकार खत्म हो, रोशनी में आ जाती है. तो आपका खुशी है ना? अंधकार दूर ಆಗ್ತದೆ, रोशनी आ जाती है. ನಮಗೆ ಖುಷಿ. ಯಾಕೆ? अभी हमारा राज्य सुखमय संसार, जहाँ प्रकृति भी सुखमय है, वह राज्य आया कि आया. ಖುಷಿ ಏನ? ಬಾಬಾ ಅಂತಾರೆ, ಪ್ರಕೃತಿಯ ಹಲ್ಚಲೆಲ್ಲ ನೋಡಿ ಜನರಿಗೆ ಗಾಬರಿ, ನಾಳೆ ಏನಾಗ್ತದೆ ಅನ್ನುವಂಥ ಭಯ. ಆದರೆ ನಾವು ತಿಳ್ಕೊಂಡಿದ್ದೀವಿ, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೇನೆ, ಒಳ್ಳೆಯದೇ ಆಗ್ತದೆ. ಸಂಗಮ ಯುಗ ಸೃಷ್ಟಿ ಚಕ್ರದ ಅಮೃತ ವೇಳೆಯ ಸಮಯ. ಅಮೃತ ವೇಳೆ ಆದ ನಂತರ ಬೆಳಕಾಗ್ತದೆ, ಅಂಧಕಾರ ಹೋಗಿ ಬೆಳಕು ಹರಿಯುತ್ತದೆ. ಅದಕ್ಕೆ ನಮಗೆ ಖುಷಿ. ಮುಂದಕ್ಕೆ ನಮ್ಮ ರಾಜ್ಯ ಸುಖಮಯ ಸಂಸಾರ ಬರಲಿದೆ, ಅಲ್ಲಿ ಪ್ರಕೃತಿನೂ ಸುಖಮಯ ಇರ್ತದೆ. ನಮ್ಮ ರಾಜ್ಯ ಬಂದೇ ಬಿಟ್ಟಿತು. ಖುಷಿ ಅಲ್ವಾ? ಜನರಿಗೆ ಡರ್ತೆ ಕ್ಯಾ ಹೋಗಾ ಅಂತ, ನಮಗೆ ಖುಷಿ. जिस राज्य में दुख शांति का
ನಾಮ್ ನಿಶಾನ್ ನಹಿ ಹೋಗಾ. ಎಂಥ ರಾಜ್ಯ ಬರ್ತಾ ಉಂಟು ಮುಂದಕ್ಕೆ. ದುಃಖ ಅಶಾಂತಿಯ ಯಾವ ಲಕ್ಷಣನೂ ಇಲ್ಲ. ನಾವೆಲ್ಲ ಸಂಗಮ್ ಪರ್ ಆಪ್ ಪ್ರಕೃತಿ ಜೀತ್ ಬನ್ ರಹೇ ಹೋ. ಇಲ್ಲಿ ನಾವೀಗ ಸಂಗಮ ಯುಗದಲ್ಲಿದ್ದೀವಿ, ಅಮೃತ ವೇಳೆಯ ಸಮಯದಲ್ಲಿದ್ದೀವಿ. ಇಲ್ಲಿ ನಾವು ಪ್ರಕೃತಿ ಜೀತ್ ಆಗ್ತಾ ಇದ್ದೀವಿ. ಇದರ ಪರಿಣಾಮವಾಗಿ ಅಲ್ಲಿ ಸುಖಮಯ ಪ್ರಕೃತಿ, ಆ ದುಃಖ ಅಶಾಂತಿಯ ನಾಮ್ ನಿಶಾನ್ ಇಲ್ಲದಿರುವಂಥ ಪ್ರಕೃತಿ, ನಮ್ಮ ಸುಖಮಯ ಸಂಸಾರ ಅಲ್ಲಿ ಬರ್ತದೆ. ಸಂಗಮ್ ಪರ್ ನಾವು ಪ್ರಕೃತಿ ಜೀತ್ ಆಗ್ತಾ ಇದ್ದೀವಿ. तो सभी को खुशी है ना? किसकी बोलो? हमारा राज्य आने वाला है, ये ಖುಷಿ है ना? ಏನಂತ ಖುಷಿ? ನಮ್ಮ ರಾಜ್ಯ ಬರ್ತಾ ಇದೆ. ಆ ರಾಜ್ಯದಲ್ಲಿ ಸುಖನೇ ಸುಖ, ಆ ರಾಜ್ಯದಲ್ಲಿ ಪ್ರಕೃತಿನೂ ಸುಖಮಯ, ಆ ರಾಜ್ಯದಲ್ಲಿ ದುಃಖ ಶಾಂತಿಯ ನಾಮ್ ನಿಶಾನೇ ಇಲ್ಲ. ಆ ರಾಜ್ಯದಲ್ಲಿ ನಾವೆಲ್ಲ ಪ್ರಕೃತಿ ಜೀತ್. ಬಾಬಾ ಅಂತಾರೆ ಖುಷಿ ಹೇ ಜೋ ಇಸ್ ಖುಷಿ ಮೇ रहते ही वह हाथ उठाओ. ನಮ್ಮ ರಾಜ್ಯ ಬರ್ತಾ ಇದೆ, ಕೈ ಎತ್ತಿ. बहुत अच्छा, आप तो खुशी रहते हो ना, इसकी मुबारक हो. लेकिन ऐसी खुशी, अपनी खुशी आपके भाई बहनों को जो दुखी अशांत है उसको अपने बाप द्वारा ली हुई किरणें द्वारा खुशी की किरणें ಪೌಂಚಾತೆ ಹೋ. ಅಲ್ಲ, ನೀವು ಖುಷಿಯಲ್ಲಿದ್ದೀರಿ ಸರಿ. ನಮ್ಮ ಸೋದರ ಸೋದರಿಯರು ಭಯಭೀತಾಗಿದ್ದಾರೆ, ದುಃಖಿಯಾಗಿದ್ದಾರೆ, ಅಶಾಂತ ಆಗಿದ್ದಾರೆ. ನಮಗೇನೋ ಬಾಬನಿಂದ ಸಿಕ್ಕಿತು. ಬಾಬನಿಂದ ಸಿಕ್ಕಿದ ಕಿರಣದ ಮೂಲಕ ಖುಷಿಯ ಕಿರಣವನ್ನು ಅವರಿಗೂ ತಲುಪಿಸ್ತೀರಾ? ಅಲ್ಲ, ಅವರಿಗಂತೂ ಭಯಭೀತ, ಅವರ ದುಃಖ ಅಶಾಂತಿಯಲ್ಲಿ ಗಾಬರಿಯಾಗಿದೆ ಅವರಿಗೆ. ನಾವು ಪ್ರಕೃತಿ ಜೀತಾತ್ಮರು, ನಮ್ಮ ಜೊತೆಗೆ ಸರ್ವಶಕ್ತಿವಂತ ಬಾಬಾ ಇದ್ದಾರೆ. ನಾವು ಶಿವಶಕ್ತಿಯರು. ಬಾಬನಿಂದ ಪ್ರಾಪ್ತಿಯಾದ ಕಿರಣವನ್ನು, ಸುಖ ಶಾಂತಿಯ ಕಿರಣವನ್ನು ಆ ದುಃಖ ಶಾಂತಿಯ ಆತ್ಮಗಳಿಗೆ ತಲುಪಿಸ್ತೀರಾ? बाप दादा ने कहा था, ऐसी मनसा सेवा करने का टाइम हर एक को अपनी दिनचर्या में ಫಿಕ್ಸ್ करना है. ಈ ರೀತಿ ದುಃಖ ಅಶಾಂತ ಇರುವ ಆತ್ಮಗಳಿಗೆ ಸುಖ ಶಾಂತಿ ಕೊಡುವ ಮನಸಾ ಸೇವೆಯ ಸಮಯವನ್ನು ಒಂದು ದಿನಚರ್ಯದಲ್ಲಿ ಫಿಕ್ಸ್ ಮಾಡಿ, ನಿಗದಿ ಮಾಡಿ. ಕಳೆದ ಭಾನುವಾರದ ಮುರಳಿಯಲ್ಲಿ ಹೇಳಿದ್ದಾರೆ ಬಾಬಾ. ಬೇರೆ ಕಾರ್ಯ ಮಾಡಲಿಕ್ಕೋಸ್ಕರ ಟೈಮ್ ಫಿಕ್ಸ್ ಮಾಡ್ತೀವಿ. ಜೈಸೆ ಅವರ ಕಾರ್ಯ करने के लिए ಟೈಮ್ ಫಿಕ್ಸ್ किया हुआ है. ಅದೇ ರೀತಿ ಮನಸಾ ಸೇವೆ ಮಾಡಲಿಕ್ಕೆ ನಮ್ಮ ಸೋದರ ಸೋದರಿರಲ್ವಾ, ದುಃಖ ಶಾಂತಿ ಗಾಬರಿಯಾಗಿದ್ದಾರೆ, ಅವರಿಗೆ ಸುಖ ಶಾಂತಿಯ ಕಿರಣವನ್ನು ಕೊಡಿ. ಮನಸಾ ಸೇವೆ ಮಾಡಿ, ಅದಕ್ಕೆ ಸಮಯವನ್ನು ಫಿಕ್ಸ್ ಮಾಡಿ. ऐसे अपनी खुशी की खुराक द्वारा दुखी आत्माओं को मनसा शक्ति द्वारा थोड़ा बहुत वरदान दे करके उन्हों को भी ಖುಷಿ करो. ಆದ್ದರಿಂದ ಖುಷಿಯ ಪೌಷ್ಟಿಕತೆಯ ಮೂಲಕ ದುಃಖ ಅಶಾಂತ ಆತ್ಮರಿಗೆ ಮನಸಾ ಶಕ್ತಿಯಿಂದ, ಮನಸ್ಸು ಖುಷಿಯಲ್ಲಿ ತುಂಬಿದೆ ಅಲ್ವಾ, ಆ ಶಕ್ತಿಯಿಂದ ವರದಾನವನ್ನು ಕೊಟ್ಟು ಅವರನ್ನು ಖುಷಿಪಡಿಸಿರಿ. जिन्होंने अपना टाइम मनसा सेवे के लिए फिक्स किया है वह हाथ उठाओ. मनसा ಸೇವೆ ಮಾಡಲಿಕ್ಕೋಸ್ಕರ ಯಾರು ಸಮಯವನ್ನು ನಿಗದಿಪಡಿಸಿದಿರಿ? ಕೈ ಮೇಲೆತ್ತಿ. ಯಾಕೆಂದರೆ ಪ್ರತಿನಿತ್ಯ ಬೆಳಿಗ್ಗೆ ಕ್ಲಾಸ್ ಆದಮೇಲೆ ಕರೋ ಮನಸಾ ಸೇವಾ ಅಂತ 1 ಹಾಡು 2 ಹಾಡು ಹಾಕಿಬಿಡ್ಬೇಕು. ಸಂಘಟಿತವಾಗಿ ಎಲ್ಲರೂ ಸುಖ ಶಾಂತಿಯ ಕಿರಣವನ್ನು ಹರಡಿಸ್ಬೇಕು. ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದರೆ ಇವತ್ತಿನಿಂದಲೇ ಫಿಕ್ಸ್ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಕ್ಲಾಸ್ ಆದ ನಂತರ ಮನಸಾ ಸೇವಾ. ಯಾಕೆಂದರೆ ಬೆಳಿಗ್ಗೆ ಅಂತ ಯಾಕಂತೀವಿ? ಸಂಘಟನೆಯಲ್ಲಿ ಮಾಡೋಣ ಅಲ್ವಾ, ಅದು ಪರಿಣಾಮಕಾರಿ.
ಅಮೃತ ವೇಳೆ ಯೋಗ ಆದ ನಂತರ ಒಂದು 5 ನಿಮಿಷ ಮನಸ ಸೇವೆ ಮಾಡುವ ಅಭ್ಯಾಸ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ನಾವು ಅಮೃತ ವೇಳೆ ಅಂದರೆ ಅಲ್ಲಲ್ಲಿ ಮಾಡ್ತೀವಿ. ಕ್ಲಾಸ್ ಅಂದರೆ ಎಲ್ಲರೊಟ್ಟಿಗೆ ಮಾಡ್ಬೋದು. ಅದಕ್ಕೆ ಅಮೃತ ವೇಳೆ ಆದ ನಂತರ ಮನಸ ಸೇವೆ ಮಾಡಿ, ಈಗ ಬೆಳಿಗ್ಗೆ ಕ್ಲಾಸ್ ಆದ ನಂತರ ಮನಸ ಸೇವೆ ಮಾಡೋಣ ಸಂಘಟಿತವಾಗಿ. ಬಾಬಾ ಅಂತಿದ್ದಾರೆ, ಮನಸ ಸೇವೆ ಮಾಡುವ ಸಮಯವನ್ನು ಫಿಕ್ಸ್ ಮಾಡಿದ್ದೇವಲ್ಲ. ಈಗ ಕೈ ಎತ್ತಿ हाथ उठाओ. अच्छा, जिन्होंने भी किया या तोड़े, लेकिन हर एक को इसका टाइम फिक्स करना है. अपना ही भाई बहन है ना, तो तरस पड़ता है ना, कि तरस नहीं पड़ता है ना. ದಯ ಬರಂಗಿಲ್ವಾ? ಅವ್ರು ದುಃಖದಲ್ಲಿರೋದು, ಅಶಾಂತಿಯಲ್ಲಿರೋದು, ಗಾಬರಿ ಪಡೋದು, ಭಯ ಪಡೋದು, ಇದು ನೋಡಿದರೆ ನಿಮಗೆ ದಯ ಬರಂಗಿಲ್ವಾ? ನಮ್ಮ ಅಣ್ಣಂದಿರಲ್ವಾ? ಅವರೆಲ್ಲ ನಮ್ಮ ಅಕ್ಕಂದಿರಲ್ವಾ? बाप दादा सभी को देखने चाहते हैं. सभी की जो विशेष 2 बातें हैं जो अमूल्य है. ಎರಡನ್ನ ಬಾಬಾ ಭಾಳ ಅಮೂಲ್ಯವಾದುದನ್ನು ನೋಡ್ತಾ ಇದ್ದಾರೆ. ಅದು ಅಮೂಲ್ಯ ಅಂತ ಗೊತ್ತಾದಾಗ ನಾವೇನು ಮಾಡಂಗಿಲ್ಲ, ಅದನ್ನು ವ್ಯರ್ಥ ಮಾಡಂಗಿಲ್ಲ, ಹಾಳು ಮಾಡಂಗಿಲ್ಲ. ಅಮೂಲ್ಯವಾದುದು ಅನ್ನುವಾಗಿ ಜೋಪಾನ ಮಾಡ್ತೀವಿ, ಒಳ್ಳೆಯ ರೂಪದಲ್ಲಿ ಯೂಸ್ ಮಾಡ್ತೀವಿ. ಹೇಳಿ, ಅಂತ 2 ಮಾತು ಯಾವುದು? ಏಕ ಸಂಕಲ್ಪ ಶಕ್ತಿ, ದೂಸರಾ ಸಂಗಮ್ ಕಾ ಸಮಯ. ಒಂದು ಸಂಕಲ್ಪ ಶಕ್ತಿ, ಇನ್ನೊಂದು ಸಮಯದ ಶಕ್ತಿ, ಸಂಗಮದ ಸಮಯ. संगम का समय में एक जन्म में अनेक जन्म की प्रारब्ध बनानी है. ಸಂಗಮದ ಸಮಯದಲ್ಲಿ ಒಂದು ಜನ್ಮದಲ್ಲಿ ಅನೇಕ ಜನ್ಮದ ಪ್ರಾರಬ್ಧವನ್ನು ನಾವು ರೂಪಿಸಬೇಕಾಗ್ತದೆ. तो आजकल बाप दादा ने देखा बहुतों के अशुद्ध संकल्प कम चलते हैं. ಬಹಳಷ್ಟು ಬಾಬನ ಮಕ್ಕಳು ಅಶುದ್ಧ ಸಂಕಲ್ಪ ಮಾಡಂಗಿಲ್ಲ, ಕಡಿಮೆ. ಯಾವುದು? ಟಾಕ್ಸಿಕ್ ಥಾಟ್ಸ್, ಬ್ಯಾಡ್ ಥಾಟ್ಸ್, ನೆಗೆಟಿವ್ ಥಾಟ್ಸ್, ಇವೆಲ್ಲ ಭಾಳ ಕಡಿಮೆ. ಆದರೆ ವ್ಯರ್ಥ ಸಂಕಲ್ಪ ಆತೆ ಜಾತೆ. ಬಾಬನ ಮಕ್ಕಳಿಗೂ ಇಂದಿನವರೆಗೂ ಇನ್ನೂ ವ್ಯರ್ಥ ಸಂಕಲ್ಪ ಬರ್ತಾ ಇದೆ ಅಂತೆ. इस एक जन्म के मूल्य के अनुसार व्यर्थ संकल्प अभी फिनिश होने चाहिए. ಸಂಗಮ ಯುಗದ ಈ ಒಂದು ಜನ್ಮದಲ್ಲಿ ಸಮಯ ಎಷ್ಟು ಮುಖ್ಯ, ಸಂಕಲ್ಪ ಎಷ್ಟು ಮುಖ್ಯ, ಇದನ್ನು ನಾವು ಅರ್ಥ ಮಾಡಿಕೊಂಡ್ರೆ ವ್ಯರ್ಥ ಸಂಕಲ್ಪ ಫಿನಿಶ್. ಯಾಕೆಂದರೆ संगम के समय के हिसाब से 1 सेकेंड कई कीमती समय का ಅಧಿಕಾರ ದಿಲಾತಾ है. ಸಂಗಮ ಯುಗದ ಲೆಕ್ಕಾಚಾರದ ಅನುಸಾರವಾಗಿ ಒಂದೊಂದು ಸೆಕೆಂಡ್ ಸಹಿತ ಎಷ್ಟೋ ಸಮಯದ ಅಧಿಕಾರವನ್ನು ನಮಗೆ ಕೊಡ್ತದೆ. ಒಂದೊಂದು ಸೆಕೆಂಡ್ ಎಷ್ಟೋ ಸಮಯದ ಅಧಿಕಾರ ದಿಲಾತಾ है. ಅಂಥ ಒಂದೊಂದು ಸೆಕೆಂಡನ್ನು ಸಹಿತ ನಾವು ವ್ಯರ್ಥ ಕಳಿಬಾರ್ದಲ್ಲ. इसलिए हर एक इन दोनों बातों के समय और संकल्प दोनों के मूल्य को जान समय को और संकल्प को सफल करो. ಸಮಯ ಮತ್ತು ಸಂಕಲ್ಪದ ಮೌಲ್ಯವನ್ನು ಅರಿತು ಅದನ್ನು ಸಫಲಗೊಳಿಸಿರಿ. ಮೌಲ್ಯ ಗೊತ್ತಾಯ್ತಲ್ವಾ? 1 सेकेंड कई कीमती समय का अधिकार दिलाता है. ಹೇಳಿ, ಒಂದು ಸಂಕಲ್ಪ ಎಷ್ಟು ಪ್ರಸಿದ್ಧ, ಒಂದೊಂದು ಸೆಕೆಂಡ್ ಸಹಿತ ಎಷ್ಟು ಅಮೂಲ್ಯವಾದದ್ದು. ಈ ರೀತಿ ಸಮಯ ಮತ್ತು ಸಂಕಲ್ಪದ ಮೌಲ್ಯವನ್ನು ಅರಿತು ಅದನ್ನು ಸಫಲಗೊಳಿಸಿರಿ. ಜೈಸೆ ಸ್ಥೂಲ ಖಜಾನೋं को ಸಫಲ करते हो जानते हो. ಸ್ಥೂಲ ಖಜಾನೆಯನ್ನು ಸಫಲ ಮಾಡ್ತೀವಲ್ವ, ಗೊತ್ತಲ್ವ ನಮಗೆ? एक जन्म में सफल करने से अनेक जन्म अपनी ಪ್ರಾಪ್ತಿ ಜಮಾ ಹೋತಿ ಹೈ. ಗೊತ್ತಿದೆ ನಮಗೆ. ನಾವು ತನು ಸೇವೆ ಮಾಡ್ತೀವಿ, ಧನ ಸೇವೆ ಮಾಡ್ತೀವಿ. ಇದ್ದದೆಲ್ಲ ಸಫಲಗೊಳಿಸಬೇಕು ನಾವು. ಯಾಕೆ? ಅನೇಕ ಜನ್ಮದವರೆಗೆ ಪ್ರಾಪ್ತಿ ಜಮಾ ಆಗ್ತದೆ.
ಗೊತ್ತಿದೆ ನಮಗೆ. ಅದೇ ರೀತಿ ಇದು 2 ಮಾತುಗಳ ಕಡೆಗೆ ಗಮನ ಕೊಡಿ. ಯಾವುದು? ನಮ್ಮ ಸಂಕಲ್ಪ ಶಕ್ತಿ ಮತ್ತು ಸಂಗಮ ಯುಗದ ಸಮಯದ ಶಕ್ತಿ. ಅಟೆನ್ಷನ್ ದೇ, सफल माड़ी, सफलता मूर्त बनो। बाप दादा हर बच्चे को आज विशेष एक वरदान दे रहे हैं। हर एक बच्चा आज से अपने को टेंशन फ्री बना सकते हो। ಬಾಬಾ ಇವತ್ತೆಲ್ಲರಿಗೊಂದು ವರದಾನ ಕೊಡ್ತಾರೆ. ಇವತ್ತಿನಿಂದ ನನ್ನ ಪ್ರತಿಯೊಂದು ಮಕ್ಕಳು ಟೆನ್ಷನ್ ಫ್ರೀ, ಒತ್ತಡ ಮುಕ್ತರಾಗಿ ಇರಬೇಕು. ವರದಾನ ಕೊಡ್ತಾರೆ. ಯಾವುದಕ್ಕೆ? ಒತ್ತಡ ಮುಕ್ತರಾಗಿ ಇರಬೇಕು. ಇವತ್ತಿನಿಂದ, ಈ ಕ್ಷಣದಿಂದ ಪ್ರತಿಯೊಂದು ಮಕ್ಕಳು ಒತ್ತಡ ಮುಕ್ತರಾಗಿರಬೇಕು, ಟೆನ್ಷನ್ ಫ್ರೀ ಆಗಿರಬೇಕು ಅಂತ ಬಾಬಾ ವರದಾನ ಕೊಡ್ತಿದ್ದಾರೆ. ಹಾಗಾದರೆ ಆ ಪ್ರಕಾರ ಇರುವುದೆಂಗೆ? ದೃಢ ಸಂಕಲ್ಪ ಕರೋ, ಆಜ್ ಸೆ ಅಟೆನ್ಷನ್ ನೋ ಟೆನ್ಷನ್. ದೃಢ ಸಂಕಲ್ಪ ಮಾಡಬೇಕಂತಿದ್ದೀನಿ ಅಲ್ಲ, ಈ ಕ್ಷಣದಿಂದ ನಾನು ಈ ರೀತಿ ಇರಲೇಬೇಕು. ದೃಢ ಸಂಕಲ್ಪ ಮಾಡಿ. ಇವತ್ತಿನಿಂದ ಟೆನ್ಷನ್, आवागा नो टेंशन। बाप दादा बच्चों को जब टेंशन में देखते हैं ना, तो सोचते हैं अभी अभी इस बच्चे का फोटो निकाल के भेजे। ಮಕ್ಕಳು ಕೆಲವೊಮ್ಮೆ ಟೆನ್ಷನ್ ಮಾಡೋದು ನೋಡಿದರೆ ಆ ಸಮಯದ ಮುಖ ಇದೆಲ್ಲ, ಅದರದ್ದು ಫೋಟೋ ತೆಗೆದು ಮಕ್ಕಳಿಗೆ ನಾನು ಏನು ಮಾಡಬೇಕು, ಮೊಬೈಲಿಗೆ ಫೋಟೋ ತೆಗೆದು ಸೆಂಡ್ ಮಾಡಬೇಕು ಅಂತ ಅನ್ನಿಸ್ತದೆ ಬಾಬನಿಗೆ. ಫೋಟೋ ತೆಗೆದು ಆ ಫೋಟೋವನ್ನು ನಿಕಾಲ್ಕೆ ಬೇಜೆ ಮಕ್ಕಳಿಗೆ ಕಳಿಸ್ಬೇಕು. तो खुद ही समझ जाएगा, ಅಯ್ಯೋ ಟೆನ್ಷನ್ ಮಾಡುವಾಗ ನನ್ನ ಮುಖ ಹಿಂಗಿರ್ತದ ಅಂತ ನನಗೇನೆ ಆವಾಗ ಗೊತ್ತಾಗ್ತದೆ. ಕ್ಯಾ ಮೈ ಕ್ಯಾ ಬನ್ ಗಯಾ, ಅಯ್ಯೋ ನಾನು ಏನಾಗ್ಬಿಟ್ಟೆ. ಆ ಮುಖ ನೋಡಿ ಏನು ಅನ್ನಿಸ್ತದೆ ನಮಗೆ, ನಾನು ಏನಾಗ್ಬಿಟ್ಟೆ. ಬಾಪ್ ದಾದಾ ಮಂಜೀತ್ ಜಗಜ್ಜೀತ್ ಬನಾನೆ ಚಾತೆ. ನಾನು ನೋಡಿದರೆ, ಬಾಬಾ ನೋಡಿದರೆ ಮನಸ್ಸನ್ನು ಗೆಲ್ಲೋರಾಗಿರಿ, ಜಗತ್ತನ್ನೇ ಗೆಲ್ಲೋರಾಗಿರಿ ಅಂತ ಇಷ್ಟಪಡ್ತಿದ್ದಾರೆ. ನಾನು ನೋಡಿದರೆ ಟೆನ್ಷನ್ ಟೆನ್ಷನ್ ಕಿಸ್ಮೆ ಮನ್ಮೇ ಹಿ ತೋ ಆತಾ ಹೇನಾ. ಬಾಬನಿಗೆಲ್ಲ ಗೊತ್ತಿದೆ. ಬಾಬಾ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕಾರ್ಯಕ್ರಮ ಬಾಬಾನೇ ಮಾಡಿಕೊಡ್ತಾರೆ ನಮಗೆ. ಎಲ್ಲಿ ಬರ್ತದೆ ಟೆನ್ಷನು? ಮನಸ್ಸಿನಲ್ಲಿ. ಫೇಸ್ ಇಸ್ ದಿ ಮೈಂಡ್ ಇಸ್ ದಿ ಏನದು? ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್. ಮನಸ್ಸಿನಲ್ಲಿ ಟೆನ್ಷನ್ ಬಂದ ಕೂಡಲೇ ಮಕ್ಕಳ ಮುಖ ಹೆಂಗಿರ್ತದೆ? ಬಾಬಾ ಪಟ ಫೋಟೋ ನಿಕಾಲ್ಕೆ ಬೇಜೆ ಅಂತ ಏನು ಮಾಡ್ತಾರೆ, ನೋಡ್ತಾರೆ ಬಾಬಾ ಮಕ್ಕಳಿಗೆ ತಮ್ಮ ಮುಖ ತಾವು ನೋಡ್ಕೊಳ್ಳಿ ಆ ಟೈಮಿಗೆ ಅಂತ. ಆವಾಗ ಮಕ್ಕಳು ಮಂಜೀತ್ ಜಗಜ್ಜಿತ್ ಹಾಕಲಿಕ್ಕೆ ಬಾಬಾ ಇಷ್ಟಪಡ್ತಿದ್ದಾರೆ. ನನ್ನ ಪ್ರತಿಯೊಂದು ಮಕ್ಕಳು ರಾಜ ಹೋನ, ಸ್ವರಾಜ್ಯಾಧಿಕಾರಿ ಹೋನ, ಕ್ಯಾ ಮನ್ ಆಪಕ ಯಾ ಮನ್ ಮಾಲೀಕ ಹೇ. ನನ್ನ ಮನಸ್ಸಿಗೆ ನಾನು ಮಾಲೀಕನು ಅಥವಾ ನಾನು ಆತ್ಮ ಮಾಲೀಕನು? ಆಪ್ ಕ್ಯಾ ಚಾತೆ ಹೋ? ಮನಸ್ಸೇ ಮಾಲೀಕನ ಅಥವಾ ಮನಸ್ಸಿಗೆ ನಾನು ಆತ್ಮ ಮಾಲೀಕನು? ಸಾರಾ ದಿನ್ ಮೇರಾ ಮನ್ ಕೇತೆ ಹೋನ, ಮಾಲೀಕ್ ತೋ ನೀ ಹೇನ. ನನ್ನ ಮನಸ್ಸು ಅಂತೀವಲ್ವ, ಮನಸ್ಸು ಎಂದಿಗೂ ಮಾಲೀಕ ಅಲ್ಲಲ್ವಾ? ಕೌನ್ ಹಿಮ್ಮತ್ ರಕ್ತಾ? बाप का वरदान सहज मिलेगा. ಮನಸ್ಸು ಮಾಲೀಕ ಅಲ್ಲ, ನನ್ನ ಆತ್ಮ ಮಾಲೀಕ. ಯಾರು ಸಾಹಸವನ್ನು ಇಡ್ತಾರೋ ಅವರಿಗೆ ಬಾಬರ ವರದಾನ ಸಹಜವಾಗಿ ಸಿಗ್ತದೆ. ಏನು ವರದಾನ ಬಾಬಂದು? ದೃಢ ಸಂಕಲ್ಪ ಮಾಡಿ ಈ ಕ್ಷಣದಿಂದ ಅಟೆನ್ಷನ್ ನೋ ಟೆನ್ಷನ್. ಅಟೆನ್ಷನ್ ಕೊಡಿ, ಟೆನ್ಷನ್ ರಹಿತರಾಗಿರಿ, ಒತ್ತಡ ಮುಕ್ತರಾಗಿರಿ. हिम्मत है ना? बाप का वरदान सहज मिलेगा. सिर्फ थोड़ा टेंशन रखना पड़ेगा. क्या ಸ್ವಲ್ಪ ಟೆನ್ಷನ್ ಇಟ್ಕೋಬೇಕಾಗ್ತದೆ ಅಂತೇನಾರು ಇದೆಯಾ? ಬಾಪ್ ಕೆ ವರದಾನ್ ಕಿ ಮದದ್ ಕಾ ಅನುಭವ ಕರ್ಕೆ ದೇಖ್ನಾ. ಬಾಬಾ ನಮಗೀಗ ವರದಾನ ಕೊಟ್ಟಿದ್ದಾರೆ, ಮಕ್ಕಳೇ ಟೆನ್ಷನ್ ಕೊಡಿ, ನೋ ಟೆನ್ಷನ್. ಆವಾಗ ಈ ವರದಾನದ ಸಹಯೋಗದ ಅನುಭವವನ್ನು ಮಾಡಿ. ವರದಾನ ಕೊಟ್ಟದ್ದು ಬಾಬಾ, ವರದಾನದಿಂದ ಸಹಯೋಗದ ಅನುಭವ ಮಾಡಿ ನೋಡಿ. ಸಭಿ ಕಾ ಚेहरा जब भी देखो
ಕೈ ಸಿದಿಕ ಇದೆ. ಯಾವ ಸಮಯದಲ್ಲಿ ನಮ್ಮ ಮುಖ ನೋಡಿದ್ರು ಮುಖ ಹೆಂಗೆ ಕಂಡು ಬರಬೇಕು? ಟೆನ್ಷನ್ ಫ್ರೀ, ಕಮಲ ಪುಷ್ಪ ಸಮಾನ್, ಖಿಲಾ ಹುವಾ ಗುಲಾಬ್ ಕೆ ಪುಷ್ಪ ಮಿಸಲ್. ನೋಡ ತಮ್ಮ ಕನ್ನಡಿಯಲ್ಲಿ ತಾವು ನೋಡ್ಕೊಳ್ಳಿ. ಎಲ್ಲಿದೆ ಕನ್ನಡಿ? ನಮ್ಮನ್ನು ನಾವೇ ನೋಡಿಕೊಳ್ಳುವ ಕನ್ನಡಿ ಯಾವುದು? ಬುದ್ಧಿಯಲ್ಲಿ ಬಾಬಾ ಪೂರ್ಣ ನಾಲೆಜ್ ಕೊಟ್ಟರು. ಟೆನ್ಷನ್ ಫ್ರೀ ಇದ್ದವರು ಹೇಗಿರ್ತಾರೆ, ಅವರ ಮುಖ ಕಮಲ ಹೇಗಿರ್ತದೆ? ಹೇಗಿರ್ತದೆ ಮುಖ ಕಮಲ? ಕಮಲ ಪುಷ್ಪ ಸಮಾನ ಇರ್ತದೆ, ಅರಳಿರುವ ಗುಲಾಬಿಯಂತೆ ಇರ್ತದೆ. ಈಗ ಬಾಬಾ ಕೊಟ್ಟ ಎಲ್ಲ ಜ್ಞಾನ ರತ್ನಗಳು ಬುದ್ಧಿಯಲ್ಲಿದೆ, ನಾಲೆಜ್ ಫುಲ್ ಬುದ್ಧಿಯಲ್ಲಿದೆ. ಟೆನ್ಷನ್ ಫ್ರೀ ಅಂದರೆ ಹೇಗಿರ್ತೀವಿ ಅಂತ. ಈಗ ಬುದ್ಧಿರೂಪಿ ಕನ್ನಡಿಯಿಂದ ನಮ್ಮನ್ನು ನಾವು ನೋಡ್ಕೋಬೇಕು. ಜ್ಞಾನದ ಕನ್ನಡಿಯಿಂದ ನಮ್ಮನ್ನು ನಾವು ನೋಡ್ಕೋಬೇಕು. ನಾನು ಹೇಗಿದ್ದೀನಿ ಈಗ? ಟೆನ್ಷನ್ ಫ್ರೀಯಲ್ಲಿದ್ದೀನಲ್ಲ, ಟೆನ್ಷನ್ ಕೊಡ್ತಾ ಇದ್ದೀನಲ್ಲ, ಮುಖ ನಗ್ನಗ್ತಾ ಇದೆ ಅಲ್ವಾ? ಕಮಲ ಪುಷ್ಪದಂತೆ ಅರಳಿದೆ ಅಲ್ವಾ? ಗುಲಾಬಿಯಂತೆ ಅರಳಿದ ಹೂವಿನಂತೆ ನನ್ನ ಮುಖ ಕಮಲ ಇದೆಯಾ ಅಂತ ಹೇಳಿ ನಮ್ಮ ಜ್ಞಾನ ಚಕ್ಷುವಿನಿಂದ ನಮ್ಮನ್ನು ನಾವೇ ನೋಡ್ಕೋಬೇಕು. ನೋಡಿ, आपदादा ने देखा जो पहले काम दिया था ಪರ್ಸೆಂಟೇಜ್ ಲಿಖನೇಕ. ಬಾಬಾ ಅಂತ ನಾನು ನಿಮಗೆ ಮೊದಲೇ ಕೆಲಸ ಕೊಟ್ಟೀನಿ, ನೀವು ಪರ್ಸೆಂಟೇಜ್ ಬರೆಯಿರಿ. ಸಭಿ ಸ್ಥಾನೋं से कुछ न कुछ समाचार आया, यहाँ भी ರಿಸಲ್ಟ್ ನಿಕಾಲಿ है. ಎಷ್ಟೋ ಕಡೆಯಿಂದ ಸಮಾಚಾರ ಬಂದಿದೆ, ಇಲ್ಲಿನ ಸಹಿತ ಕೆಲವರೆಲ್ಲ ರಿಸಲ್ಟನ್ನು ಬರೆದಿದ್ದೀರಿ. ಅಟೆನ್ಷನ್ ದಿಯಾ उसकी मुबारक. बाप दादा दे रहे हैं, लेकिन अभी बाप दादा यही चाहते. ಇಷ್ಟ ತನಕ ನೀವೇನು ಗಮನ ಕೊಟ್ಟಿದ್ದೀರೋ, ಮಾಡಿದಂಥ ಹೋಮ್ವರ್ಕನ್ನೆಲ್ಲ ನೋಡ್ತಾ ಇದ್ದೀನಿ, ಗಮನ ಕೊಟ್ಟಿದ್ದೀರಿ ಕೆಲವರೆಲ್ಲ, ಶುಭಾಶಯ. ಅದಕ್ಕೂ ಮನಸ ಸೇವೆ ಮಾಡಿ ಅಂತ ಬಾಬಾ ಅಂದಾರೆ. ಮನಸ್ಸಿಗೆ ನಾವು ಮಾಲೀಕರಾಗಿರ್ಬೇಕು. ಪ್ರತಿ ಹೆಜ್ಜೆ ಹೆಜ್ಜೆಗೂ ದುಃಖಿ ಅಶಾಂತ ಆತ್ಮಗಳಿಗೆ, ಗಾಬರಿ ದುಃಖ ಭಯದಿಂದ ಇರುವ ಆತ್ಮಗಳಿಗೆ ಸುಖ ಶಾಂತಿಯ ಕಿರಣವನ್ನು ಕೊಡಿ. ಆ ಪುರುಷಾರ್ಥವನ್ನು ಮಾಡಿ, ಅದಕ್ಕೆ ಸಮಯ ಫಿಕ್ಸ್ ಮಾಡಿ, ಸಂಕಲ್ಪ ಮತ್ತು ಸಂಗಮದ ಸಮಯವನ್ನು ಎಲ್ಲಿನ ವ್ಯರ್ಥ ಕಳಿಬೇಡಿ, ಅದನ್ನು ಸಫಲಗೊಳಿಸಿರಿ. ದೃಢ ಸಂಕಲ್ಪವನ್ನು ಮಾಡಿ, ನೋ ಟೆನ್ಷನ್, ಇವತ್ತಿನಿಂದ ಅಟೆನ್ಷನ್. ಈ ರೀತಿ ಬಾಬಾ ಎಲ್ಲ ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟು ಮತ್ತೆ ಪುನಃ ಹೇಳ್ತಾರೆ ಬಾಬಾ, ಬಾಪ್ತಾದ ಯಹಿ ಚಾತೆ, ಹೇಳಪ್ಪ ನಿಂಗೇನು ಆಸೆ ಹೇಳು ಅಂತಂದ್ರೆ ಸುಮ್ಮನೆ ಯಾಕೆ ಕುಂತೀರಿ ಎಲ್ಲ ಕೇಳ್ಕೊಂಡು. ಬಾಬಾ ತನ್ನ ಮಕ್ಕಳ ಮುಂದೆ ಹೇಳ್ತಿದ್ದಾರೆ, ಮಕ್ಕಳೇ ನನಗೆ ಇದು ಒಂದು ಇಷ್ಟ ಇದೆ, ಮಕ್ಕಳು ಈ ರೀತಿ ಇರಬೇಕಂತ ಆಸೆ ಇದೆ. ಉತ್ತರ ಹೇಳಿ, ಸುಮ್ಮನೆ ಕೂತ್ಕೋಬೇಡ್ರಿ. ಹ್ಞೂ ಬಾಬಾ ಹೇಳಿ ಬಾಬಾ. समय प्रमाण अभी वाणी द्वारा सुनने का समय भी कम मिलेगा, इसलिए मनसा द्वारा और चेहरे द्वारा चलन द्वारा सर्विस करो. ಬಾಬಾ ಅಂತಾರೆ, ಮಾತಿನಿಂದ ಏನು ಸೇವೆ ಮಾಡ್ತಿದ್ದೀವಿ ಅದಕ್ಕೆ ಕಡಿಮೆ ಸಮಯ ಇನ್ನು ಕಡಿಮೆ ಸಿಗ್ತದೆ. ಈಗಂತೂ 1 ಗಂಟೆ ಕೋರ್ಸ್ ಕೊಡ್ತೀವಿ. ಬಾಬಾ ಅಂತಾರೆ, ಮುಂದಕ್ಕೆ ಮಾತಿನ ಮೂಲಕ ಸೇವೆ ಮಾಡಲಿಕ್ಕೆ ಸಮಯ ಸಿಗುವುದಿಲ್ಲ. ಈಗಿಂದಲೇ ಅಭ್ಯಾಸ ಮಾಡಿ. ಬಾಬನ ಆಸೆ ನೋಡಿ, ಮನಸ್ಸಿನ ಮೂಲಕ, ನಿಮ್ಮ ಮುಖಮಂಡಲದ ಮೂಲಕ, ಚಲನವಲನದ ಮೂಲಕ ಸೇವೆ ಮಾಡಿ. ಮುಖದಿಂದ, ಬಿಹೇವಿಯರ್ನಿಂದ, ಮನಸ್ಸಿನಿಂದ ಸೇವೆ ಮಾಡಿ. अभी का अभ्यास आगे आने वाले समय में ಕಾರ್ಯ ಮೇ ಆಯೇಗ. ಈಗ ಅಭ್ಯಾಸ ಮಾಡಿದರೆ ಮುಂದೆ ಬರಲಿರುವ ಸಮಯದಲ್ಲಿ ಅದು ಕೆಲಸಕ್ಕೆ ಬರ್ತದೆ. ಆಜಿಸೆ, ಇವತ್ತಿನಿಂದ ಬರೀರಿ, ಟೆನ್ಷನ್ ಫ್ರೀ. ಅಟೆನ್ಷನ್ ಇವತ್ತಿನಿಂದ ಹೆಂಗಿರ್ಬೇಕು? ಟೆನ್ಷನ್ ಫ್ರೀ, ಅಟೆನ್ಷನ್. ಬಾಬಾ ಅಂತರ कर सकते हो, हाथ उठाओ, टेंशन फ्री. अच्छा, सभी का फोटो निकालो, बहुत अच्छा. तो जो आत्माएं हर सर्कमस्टेंस के प्रमाण बहुत टेंशन में रहती है,
ಎಲ್ಲ ಹೊರ ಜಗತ್ತು ನೋಡ್ರಿ, ಇವತ್ತಿನ ಕಾಲದ ಜಗತ್ತು ಏನೇನೋ ಪರಿಸ್ಥಿತಿಗಳು, ಎಲ್ಲರಿಗೂ ಟೆನ್ಷನ್. आजकल दुनिया में टेंशन बहुत बढ़ रहा है. आपका टेंशन फ्री का अनुभव, टेंशन फ्री की चलन, टेंशन फ्री की चेहरा उनके आगे एक आधार मूर्त बनेगा. ಜಗತ್ತಿನಲ್ಲಿ ದುಃಖ, ಶಾಂತಿ, ಟೆನ್ಷನ್ ಅದು ಜಾಸ್ತಿ ಆಗ್ತಾ ಇದೆ. ಅಂಥ ಜನರ ನಡುವೆ ನಮ್ಮ ಮುಖ ಟೆನ್ಷನ್ ಫ್ರೀ, ನಮ್ಮ ಚಲನವಲನ ಟೆನ್ಷನ್ ಫ್ರೀ. ಬಾಬಾ ಹೇಳ್ತಿದ್ದಾರೆ, ನಾವೇ ಅವರಿಗೆ ಅವರ ಮುಂದೆ आधार मूर्ति ಆಗ್ತೀವಿ. अगर आज दुनिया में चक्कर लगाओ, समाचार सुनो, क्या दिखाई देता? ಜಗತ್ತಿಯೋ में ಸುತ್ತಾಕಿ ಬನ್ನಿ, ಸಮಾಚಾರವನ್ನು ಕೇಳಿ ಏನು ಕಂಡು ಬರ್ತದೆ? टेम्पररी अपने को खुशी करने के साधन बनाते रहते हैं. टेंशन वालों को टेंशन फ्री का एग्जाम्पल दिखाओ तो उनको भी सहारा दिखाई दे. ಟೆಂಪರರಿ ತಮ್ಮನ್ನು ಖುಷಿಪಡಿಸಲಿಕ್ಕೋಸ್ಕರ ಸಾಧನೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೆ ಆ ಟೆನ್ಷನ್ ಇರುವಂಥವರಿಗೆ ಟೆನ್ಷನ್ ಫ್ರೀಯ ಉದಾಹರಣಾ ಮೂರ್ತಿಗಳಾಗಿ ತೋರಿಸಿರಿ, ಎಕ್ಸಾಂಪಲ್ ಆಗಿ ತೋರಿಸಿರಿ. ಆವಾಗ ನಾವು ಅವರಿಗೆ आधार मूर्ति ಆಗ್ತೀವಿ, सहारा दिखाई दे. तो संकल्प किया, अपने मन में संकल्प किया, टेंशन फ्री रहेंगे. ಎಲ್ಲರೂ ಈ ಕ್ಷಣದಿಂದ ಟೆನ್ಷನ್ ಫ್ರೀ ಅಲ್ವಾ? ಸಂಕಲ್ಪ ಮಾಡಿದಿರಲ್ವಾ? ಮುಖ ಅರಳಿದ ಗುಲಾಬಿ ಪುಷ್ಪದಂಗೆ ಇರಬೇಕು, ಟೆನ್ಷನ್ ಫ್ರೀ ಕಮಲ ಪುಷ್ಪದಂತೆ ಇರಬೇಕು ಮುಖ. ಎಷ್ಟು ನಮ್ಮ ಚೆಹರ ಚಲನ್ ಎಲ್ಲ ಅವರಿಗೆ ಇವರಿಂದಲೇ ನಮಗೆ ಖುಷಿ ಸಿಗ್ತದೆ. ನಾವೇ ಆಧಾರ ಮೂರ್ತಿ, ಸಹಾರ ಅಂತವರಿಗೆ ಕಂಡು ಬರಬೇಕು. ದೃಢಕ್ಕಿಯ ಯಾ ಸಾಧಾರಣಕ್ಕಿಯ? ಇವತ್ತಿನಿಂದ ನಾನು ಹಂಗೆ ಇರಬೇಕು ಅಂತ ದೃಢ ಮಾಡಿದ್ದೀರಾ? ಅಟೆನ್ಷನ್, ನೋ ಟೆನ್ಷನ್. ಬಾಬಾ ಅಂತಾರೆ, ಜಹಾ ದೃಢತಾ ಹೋತಿ ಹೈ ವಹಾ ಏನು ದೃಢತೆ ಇದ್ದಲ್ಲಿ सफलता हुई पड़ी है. करेंगे, करना ही है. ಏನು ಹೇಳೋಣ ಈಗ? ಕರೆಂಗೆ ಅಂತಂದ್ರೆ ಏನು? ಕರ್ನಾ ಹಿ ಅಂತಂದ್ರೆ ಏನು? ಬಾಬಾ ಮುಂದಕ್ಕೆ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಆಯ್ತು ಬಾಬಾ, ಇಷ್ಟೆಲ್ಲ ನೀನು ಹೇಳ್ತಿ ಅಂದರೆ ಮಾಡಬೇಕಂತಿದ್ದೀನಿ ಬಾಬಾ ಅನ್ನೋದಕ್ಕೂ ಮಾಡಿಯೇ ಮಾಡ್ತೀನಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. बाप दादा एक बात देखी है, हाथ उठा के बहुत खुश करते थे. ಹಾಂ ಬಾಬಾ ನಾನು ಹಂಗೆ ಮಾಡ್ತೀನಿ ಬಾಬಾ ಅಂತ ಕೈ ಎತ್ತಿಸ್ತೀರಿ, ಕೈ ಎತ್ತಿ ಭಾಳ ಖುಷಿ ಪಡಿಸ್ತೀರಿ ನನ್ನನ್ನು. ಹಾತ್ ಉಟಾಕೆ ಖುಷಿ ತೋ ಕಿಯಾ, ಕೈ ಎತ್ತಿ ನನಗೆ ಖುಷಿ ಪಡಿಸಿದಿರಿ. ಹೇಳಿ, ತಂದೆಗೆ ಖುಷಿಯಾಗೋದು ಯಾವಾಗ? ಯಾವಾಗ ಮಾಡಿ ತೋರಿಸಿದಾಗ, ಇದ್ದು ತೋರಿಸಿದಾಗ. ಪ್ರತಿಯೊಂದು ಮಕ್ಕಳ ಮುಖ ಬಾಬನ್ನು ನೋಡ್ತಾರೆ. ಟೆನ್ಷನಲ್ಲಿದ್ದ ಮುಖದ ಫೋಟೋ ತೆಗೆದು ನಮಗೇನೆ ಕಳಿಸ್ತಾರೆ. ನೋಡಿ, ನಿಮ್ಮ ಮುಖ ನೋಡಿ. ಒಂದಲ್ಲಿ ಟೆನ್ಷನ್ ಫ್ರೀ ಇದ್ದರೆ ಅರಳಿದ ಗುಲಾಬಿ ಪುಷ್ಪ, ಕಮಲ ಪುಷ್ಪದಂತೆ ನಮ್ಮ ಮುಖಮಂಡಲ, ನಮ್ಮ ಬಿಹೇವಿಯರ್ ಎಷ್ಟು ಖುಷಿ ಖುಷಿ ಖುಷಿ. ಬಾಬಾ ಹೇಳ್ತಿದ್ದಾರೆ, ಹೇಳಿ ಅಭಿ ಕ್ಯಾ ಕರೆಂಗೆ? ಈಗೇನು ಮಾಡ್ತೀರಿ? ಕರೆಂಗೆನೋ ಕರ್ನಾ ಹಿ ಏನೋ? ಕರ್ನಾ ಹಿ ಹೈ ಅಂದರೆ ಏನರ್ಥ? ದೃಢ ಸಂಕಲ್ಪ. ಕರೆಂಗೆ ಅಂದರೆ ಏನರ್ಥ? ಸಾಧಾರಣ ಸಂಕಲ್ಪ. दृढ़ संकल्प, साधारण संकल्प, उसमें रात दिन का फर्क है. करेंगे ಅಂದರೆ ಸಾಧಾರಣ ಸಂಕಲ್ಪ, ಕರ್ನಾ ಹಿ ಹೈ ದೃಢ ಸಂಕಲ್ಪ. ಹಗಲು ರಾತ್ರಿ ವ್ಯತ್ಯಾಸ ಇದೆ. ಈ ವರ್ಷ ಈ ಸೀಸನ್ನಲ್ಲಿ ಲಾಸ್ಟ್ ಮುರಳಿ ಇದು. ಈ ಸೀಸನ್ 2011ರ ಕೊನೆಯ ಮುರಳಿ, ಮಾರ್ಚ್ 31. ಕಳೆದ ಭಾನುವಾರ ಹೋಳಿ ಹಬ್ಬದಿತ್ತು, ಅದಕ್ಕಿಂತ ಮೊದಲನೇ ಭಾನುವಾರ ಶಿವರಾತ್ರಿ ಹಬ್ಬದಿತ್ತು. ಈಗ ಈ ಸೀಸನ್ನಿನ ಇದು ಕೊನೆಯ ಮುರಳಿ. ಅಗಲಿ ಸೀಸನ್ ಮುಂದಕ್ಕೆ ಬರ್ತೀನಿ. ಬಾಪ್ತದ ಹರೇಕ್ ಚೋಟಾ ಬಡಾ ಸೆಂಟರ್ ಕಾಫಿ ಟೈಮೇ ಬೀಚ್ ಮೇ ನಾನು ನೆಕ್ಸ್ಟ್ ಬರ್ತೀನಲ್ಲ ನವಂಬರಿಗೆ. ಈಗ ಮಾರ್ಚ್ ಇದು,
ನೆಕ್ಸ್ಟ್ ನವಂಬರಿಗೆ ಬರ್ತೀನಲ್ಲ, ಆವಾಗ ಭಾಳ ಸಮಯ ಇದೆ. ಆ ಭಾಳ ಸಮಯದಲ್ಲಿ ಮಾರ್ಚ್ ಮುಗ್ದ ನಂತರ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ 8 ತಿಂಗಳಿದೆ. ಈ ನಡು ಸಮಯದಲ್ಲಿ ನಮಗೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನು ಕರೆಕ್ಟ್ ಮಾಡಬೇಕು. ಕಾಫಿ ಟೈಮ್, अगले वर्ष की सीजन में कारण नहीं लेकिन निवारण स्वरूप देखने चाहते हैं. ನೆನಪಿರ್ಬೇಕು ನಿಮಗೆ, 2010ನೇ ಇಸವಿಯಲ್ಲಿ ಬಾಬಾ ಅಂದರು, ನೀವು ಏನು ಕಾರಣ ಹೇಳಬಾರ್ದು, ನಿವಾರಣಾ ಸ್ವರೂಪದಲ್ಲಿ ಇರಬೇಕು ಅಂತ ಹೇಳಿ 2010ರಲ್ಲಿ ಬಾಬಾ ಹೋಮ್ವರ್ಕ್ ಕೊಟ್ಟಿದ್ರು. ಎಷ್ಟು ಹಿಮ್ಮತ್ತಿನಿಂದ, ಉಮಂಗಿನಿಂದ, ಬ್ರಾಹ್ಮಣ್ ಪರಿವಾರ ಮೇ ಟೆನ್ಷನ್ ಕಾ ನಾಮ್ ನಿಶಾನ್ ನಹಿ ಹೋ. ಈಗಲೂ ಬಾಬಾ ಉತ್ಸಾಹ ತುಂಬುತ್ತಿದ್ದಾರೆ. ಬ್ರಾಹ್ಮಣ ಪರಿವಾರದಲ್ಲಿ ಟೆನ್ಷನ್ನಿನ ಯಾವ ಲವಲೇಶನೂ ಇರಕೂಡದು, ಅಂಶ ಮಾತ್ರನೂ ಇರಕೂಡದು, ನಾಮ್ ನಿಶಾನ್ ಇರಕೂಡದು. हो सकता है, हर एक अपने से पूछे, हो सकता है ये ಖುಷಿಖಬರಿ ಬಾಪ್ ದಾದಾ ಸುನ್ನೆ ಚಾತೆ. ಈ ಗುಡ್ ನ್ಯೂಸ್ ಅನ್ನು ಬಾಬಾ ಕೇಳಲಿಕ್ಕೆ ಇಷ್ಟಪಡ್ತಾರೆ. ಅಟೆನ್ಷನ್, ನೋ ಟೆನ್ಷನ್, ಫ್ರೀಯಾಗಿರ್ಬೇಕು. ಎಲ್ಲರಿಗೂ ಸುಖ ಶಾಂತಿಯ ಕಿರಣವನ್ನು ಹರಡಿಸ್ತಾ ನಮ್ಮ ಮುಖನೂ ಸಹಿತ ಚೆಂದ ಇರಬೇಕು. ಭಗವಂತನಿಗೆ ತನ್ನ ಮಕ್ಕಳ ಮೇಲೆ ಕೆಲವು ಆಸೆ, ನಾವು ಮಕ್ಕಳು ಆಸೆಯನ್ನು ಪೂರ್ಣಗೊಳಿಸುವಂಥವರಾಗಿರ್ಬೇಕು. ಬಾಪ್ ದಾದಾನೆ ದೇಖ ಚಾನ ಸಬ್ ರಕ್ತೆ, ಎಲ್ಲರಿಗೂ ಇಷ್ಟ ಇದೆ, ಕರೆಂಗೆ, ಲೇಕಿನ್ ಜಬ್ ಸಮಸ್ಯೆ ಆತಿ ಹೈ तो ಸಮಸ್ಯೆ ಆಪನ ಬನಾ ದೇತಿ ಹೈ. ಕೆಲವೊಮ್ಮೆ ಸಮಸ್ಯೆ ಬಂದಾಗ ಬಾಬನ ಮುಂದೆ ಹೇಳಿದ ಮಾತು ಮರ್ತು ಬಿಟ್ಟು ಮಾಯೆ ವಶ ಮಾಡ್ಕೊಂಡ್ಬಿಡ್ತದೆ. ಬಾಬಾ ಮೊದಲೇ ಅಂದರೆ, ನಾನು ನಿಮ್ಮ ಜೊತೆಗಿದ್ದೀನಿ ಅಂದರೆ ಸರ್ವಶಕ್ತಿ ನಮ್ಮ ಜೊತೆಗಿದೆ. ಆ ಶಕ್ತಿಯನ್ನು ಬಳಸ್ಕೋಬೇಕು. ಬಹುತ್ ಮೀಠಿ ಬಾತೆ ಕರ್ತೆ, ಏನಂತ, ಬಾಬಾ ಯಹ ಹೋ ಜಾತಾ ಹೈ, ಬಾಬಾ यह तो होगा ना, बाबा यह तो चलता है ना. हाँ, बाबा को बहुत मीठी मीठी बातें सुनाते हैं. ಭಾಳ ಮಧುರವಾದಂಥ ಮಾತಿನಿಂದ ಹೇಳ್ತೀರಿ ನನಗೆ, ಏನು ಮಾಡೋದು ಬಾಬಾ, ಹಂಗೆ ಆಗ್ತದಲ್ವಾ, ಕೆಲವೊಮ್ಮೆ ಆಗ್ಬಿಡ್ತದಲ್ಲ ಬಾಬಾ, ಆ ರೀತಿ ನಡೀತಾ ಇರ್ತದೆ ಬಾಬಾ. ಭಾಳ ಮಧುರವಾಗಿ ನನ್ನ ಜೊತೆ ಮಾತಾಡ್ತೀರಿ. ಸಬಕ ಕಾರಣ ರಾಜ ಪಂಚಾವ್. ಆದ್ದರಿಂದ ಈಗೇನಾಗಬೇಕು, ನಾವು ರಾಜ ಆಗಬೇಕು. ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಮುಗೀತು. ಮೊದಲೇ ಬಾಬಾ ಮುರಳಿ ನಡೆಸಿದ್ರು, ಸ್ವರಾಜ್ಯ ಅಧಿಕಾರಿ ಬಂಜಾವು, ಮಾಯಾ ಜೀತ್ ಜಗಜ್ಜೀತ್. ಮನಸ್ಸನ್ನು, ಬುದ್ಧಿಯನ್ನು, ಸಂಸ್ಕಾರವನ್ನು ಗೆಲ್ಲೋರು ನಾವು. ಯಾಕೆಂದರೆ ಆತ್ಮ ರಾಜ, ಮಾಲೀಕ ಆತ್ಮ ಅಂದ ಮೇಲೆ ಸ್ವರಾಜ್ಯ ಅಧಿಕಾರಿಗಳಾಗಿರಿ. ಮಾಯೆಗೆ ಯಾವುದಕ್ಕೂ ವಶ ಆಗುವಂಗಿಲ್ಲ. ಸಮಸ್ಯೆ ಬರ್ಬೋದು, ಯಾವುದಕ್ಕೂ ಹಲ್ಚಲಿಲ್ಲ, ಯಾಕೆಂದರೆ ನಾನು ಸ್ವರಾಜ್ಯಾಧಿಕಾರಿ. आज बाप दादा सभी बच्चों को, चाहे सम्मुख बैठे हैं, चाहे दूर बैठे, दिल में बैठे हैं, ಸಮ್ಮುಖದಲ್ಲಿರಲಿ, ದೂರದಲ್ಲಿ ಕುಂತಿರಲಿ, ಎಲ್ಲರೂ ನನ್ನ ಹೃದಯದಲ್ಲಿ ಕೂತ್ಕೊಂಡಿದ್ದಾರೆ, ನನ್ನ ಕಣ್ಣಿನ ಮುಂದಿದ್ದಾರೆ. ಬಾಪ್ ದಾದಾ ದೂರದಲ್ಲಿ ಕುಳಿತವರಿಗೂ ಸಹಿತ ದಿಲ್ ಮೇ ದೇಖ್ ರಹೇ हैं. बाप दादा को पता है आज के दिन मधुबन में भी छोटी छोटी गीता पाठशालाएं लग गई है. ಬಾಬಾ ಇದನ್ನು ನೋಡ್ತಾ ಇದ್ದಾರೆ. ಇವತ್ತು ಮಧುಬನದಲ್ಲಿ ಸಹಿತ ಸಣ್ಣ ಸಣ್ಣ ಗೀತಾ ಪಾಠಶಾಲೆ ಬಂದ್ಬಿಟ್ಟಿದೆ. ಮಕ್ಕಳು ಬಂದಿದ್ದಾರೆ. ಬಾಪ್ दादा बहुत 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 नीचे बैठने वालों को, कहाँ कहाँ बैठने वालों को सबसे पहले दिल की दुलार याद प्यार दे रही है. ಅಂದರೆ ಬಾಬನ ಮಿಲನ ಮಾಡಲಿಕ್ಕೆ ಈ ಮಾರ್ಚ್ 31, 2011ನೇ ಇಸವಿಗೆ ಶಾಂತಿವನದಲ್ಲಿ ಡೈಮಂಡ್ ಹಾಲಲ್ಲಿ ಮಿಲನ ಮಾಡುವಾಗ 28,000ಕ್ಕಿಂತಲೂ ಅಧಿಕ ಬಾಯಿ ಬೆಹನೆ ಪਹੁಂಚೆ ಹುಯಿ. ಬಾಬನ ಮಿಲನ ಮಾಡ್ತಾ ಇದ್ದವರ ಸಂಖ್ಯೆ ಎಷ್ಟು? 28,000ಕ್ಕಿಂತಲೂ ಜಾಸ್ತಿ. ಬಾಬಾ ನೋಡ್ತಾ ಇದ್ದಾರೆ. ಕೆಲವರು ಎಲ್ಲೆಲ್ಲೋ ಕಾಣದಂಗೆ ಕುಂತಾರೆ, ಜಾಗ ಇಲ್ಲ. ಅಷ್ಟೊತ್ತಿಗೆ ಅಂಥ ಮಕ್ಕಳನ್ನು ಸಹಿತ ಬಾಬಾ ದಿಲ್ಲಿನಲ್ಲಿ ಕುಳ್ಳಿರಿಸಿ ನೆನಪು ಪ್ರೀತಿ ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಸ್ವಲ್ಪ ತಕ್ಲೀಫ್ ಆಗಿರಬೇಕಲ್ಲ, ಯಾಕಂದರೆ ಅಷ್ಟು ಜನ ಉಳ್ಕೊಳ್ಳೋ ವ್ಯವಸ್ಥೆ. ये तकलीफ
खुशी में अनुभव नहीं करते हैं. ಬಾಬಾ 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 ಅಂತ ಖುಷಿ ಖುಷಿಯಲ್ಲಿರೋದರಿಂದ ಕಷ್ಟದ ಅನುಭವನೇ ಇಲ್ಲ. फिर भी आराम से सोने के लिए 3 पैर पृथ्वी तो मिले है ना. ಆರಾಮವಾಗಿ ಮಲಗಲಿಕ್ಕೆ 3 ಹೆಜ್ಜೆ ಜಾಗ ಅಂತೂ ಸಿಕ್ತಲ್ವಾ. ನಮಗೆ ಸ್ಪೆಷಲ್ ರೂಮ್ ಸಿಗದೇ ಇರ್ಬೋದು, ಕಾಟ್ ಸಿಗದೇ ಇರ್ಬೋದು. ಆವಾಗ ಏನು ಮಾಡ್ತಿದ್ರು, ಒಂದೊಂದು ಹಾಲ್ ಫುಲ್ಲು ಜಮಖಾನ ಹಾಸಿ ಬಿಡ್ತಿದ್ರು. ಎಲ್ಲರೂ ಜಮಖಾನದಲ್ಲಿ ಮಲ್ಕೊಂಡ್ಬಿಡ್ತಿದ್ದೆವು. ಇರಲಿ, 3 ಹೆಜ್ಜೆ ಭೂಮಿ ಸಿಕ್ತಲ್ಲ ಮಲಗಲಿಕ್ಕೆ. जो पटरानी बने ही उन बच्चों को बाप दादा विशेष याद प्यार दे रहे हैं. ಯಾರು ಪಟ್ಟದ ರಾಣಿ ಆಗ್ತಾ ಇದ್ದೀರಲ್ವ ನೀವೆಲ್ಲ, ನೋಡಿದರೆ ಪಟ್ಟಪರ ಮಲಗಿದ್ದೀರಿ, ಆದರೆ ನೀವು ಪಟ್ಟದ ರಾಣಿಯರು. ಬಾಬಾ ಅಂತಾರೆ ವಿಶೇಷ ನೆನಪು ಪ್ರೀತಿ ಕೊಡ್ತಿದ್ದಾರೆ. ಬಾಬಾ ಇವತ್ತು ಮೊದಲನೇ ಬಾರಿ ಮಧುವನಕ್ಕೆ ಬಂದವರು ಕೈ ಎತ್ತಿ ಅಂದರು. ಬಾಬಾ ಮೊದಲನೇ ಬಾರಿ ಬಂದಿದ್ದೀರಿ ಅಂದರೆ बाप दादा नए ब्राह्मण परिवार में आने की अपने तरफ से, ब्राह्मण परिवार की तरफ से बहुत बहुत बधाइयाँ दे रही है. ತನ್ನ ಕಡೆಯಿಂದ, ಬ್ರಾಹ್ಮಣ ಪರಿವಾರದ ಕಡೆಯಿಂದ ಎಲ್ಲರಿಗೂ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಫಿರ್ ಬಿ ಟು ಲೇಟ್ ಆಯಿತು ಬಂದದ್ದು, ಆದರೂ ಬಂದ್ಬಿಟ್ಟಿದ್ದಾರಲ್ಲ. ಬಾಪ್ ದಾದವರು ಪರಿವಾರಕ್ಕೂ ದೇಖತೋ ಲಿಯಾನಾ, ಬಾಪ್ ದಾದರವರನ್ನ ನೋಡಿದಿರಲ್ವಾ, ಪರಿವಾರವನ್ನು ನೋಡಿದಿರಲ್ವಾ. ಬಾಪ್ ದಾದ ಸಮಸ್ತೆ आप चाहो तो आज आने वालों को विशेष वरदान है. अगर दिल से चाहो तो लास्ट फर्स्ट आगे आ सकते हैं. ಆದ್ದರಿಂದ ಬಾಬಾ ತಿಳಿಸ್ತಾರೆ, ನಾವು ಬೇಕಂದರೆ ಇವತ್ತಿನಿಂದಲೇ ಬರುವಂಥ ವಿಶೇಷ ವರದಾನಗಳನ್ನು ಪಡ್ಕೊಳ್ಳೋಣ. ಬಾಬಾ ಅಂತಾರೆ, ಹೃದಯ ತುಂಬಿ ನಾವು ಬಯಸಿದರೆ, ಮನಸ್ಸು ಮಾಡಿದರೆ, ದೃಢ ಸಂಕಲ್ಪ ಮಾಡಿದರೆ, ಲಾಸ್ಟ್ ಬಂದವರು ಏನಾಗ್ಬೋದು, ಫಾಸ್ಟ್ ಹೋಗ್ಬೋದು, ಫಾಸ್ಟ್ ಹೋಗಿ ಫಸ್ಟ್ ಬರ್ಬೋದು. बाप दादा ಮತ್ತು ಪರಿವಾರ आप सब आत्माओं से प्यार है, सहयोगी बनेंगे, स्नेह देंगे, आपको आगे बढ़ाएंगे, ಚಾನ್ಸ್ देंगे. ನೀವು ಲಾಸ್ಟ್ ಬಂದವರಾದರೂ ಸಹಿತ ಬಾಬನಿಗೆ ಎಷ್ಟು ಪ್ರೀತಿ, ಎಷ್ಟು ನಿಮಗೆ ನಾನು ಸಹಯೋಗ ಕೊಡ್ತೀನಿ, ಸ್ನೇಹ ಕೊಡ್ತೀನಿ, ನಿಮ್ಮನ್ನು ಮುಂದುವರಿಸ್ತೀನಿ, ಸ್ನೇಹ ಚಾನ್ಸ್ ಕೊಡ್ತೀನಿ. ನೀವು ಕೊನೆಗೆ ಬಂದರೆ ಸಹಿತ ಎಷ್ಟು ಚಾನ್ಸ್, ಲೇಟಾಗಿ ಬಂದರೆ ಸಹಿತ ಎಷ್ಟು ಸಹಯೋಗ, ಬಾಬಂದು ಎಷ್ಟು ಪ್ರೀತಿ. आज आने वालों को आगे बढ़ने का चांस बहुत अच्छा ड्रामा में मिल सकता है. ಈಗೀಗ ಬಂದವರಿಗೆ ನಾಟಕದಲ್ಲಿ ಒಳ್ಳೊಳ್ಳೆ ಚಾನ್ಸ್ ಸಿಗ್ತಾ ಇದೆ. सारा परिवार जहाँ से भी आए तो ये परिवार आपका सहयोगी बनेगा. 4 ಕಡೆಯಿಂದ ಎಲ್ಲ ಬಂದಿದ್ದೀರಲ್ವ, ಈ ಪರಿವಾರ ಈ ಹೊಸಬರಿಗೆ ಏನು ಮಾಡ್ತದೆ, ಸಹಯೋಗಿ ಆಗ್ತದೆ. ಆಪ ಸಹಜ ಯೋಗಿ ಬನು, ಅವರು ಸಹಯೋಗ ಕೊಡ್ತಾರೆ, ನೀವು ಸಹಜ ಯೋಗಿ ಆಗಿರಿ ಅಂತ ಬಾಬಾ ಮೊದಲನೇ ಬಾರಿ ಬಂದವರಿಗೆ ತಿಳಿಸ್ತಾರೆ. ಅಚ್ಚಾ, ಸೇವೆಯ ಟರ್ನ್ ಬಾಬನ ಮುಂದೆ ರಾಜಸ್ಥಾನ ಮತ್ತು ಭೋಪಾಲ್ನವರು ಕುಂತಿದ್ರು. ಸೇವಾ ಟರ್ನ್ ರಾಜಸ್ಥಾನ ಮತ್ತು ಭೋಪಾಲ್. ನಮ್ಮದು ಕನ್ನಡಿಗರದು ಸೇವಾ ಟರ್ನ್ ಯಾವಾಗ? ನವೆಂಬರ್ 17. ನಾವು ನೆಕ್ಸ್ಟೆಲ್ಲ ಹೋಗಲಿಕ್ಕೆ ತಯಾರಾಗಿದ್ದೀವಲ್ವಾ. ಈಗ ನೋಡಿ, ಬಾಬಾ ರಾಜಸ್ಥಾನ ಮತ್ತು ಭೋಪಾಲ್ ಜೋನಿನವರ ಜೊತೆಗೆ ಮಾತಾಡ್ತಾರೆ. ರಾಜಸ್ಥಾನಕ್ಕೆ ಧರಣಿ ಬ್ರಹ್ಮ ಬಾಬುಗೆ ಬಹುತ್ ಪಸಂದ್ ಆಯಿ. ರಾಜಸ್ಥಾನದ ಧರಣಿ ಬ್ರಹ್ಮ ಬಾಬನಿಗೆ ಭಾಳ ಪಸಂದಾಯಿತು. ಅದಕ್ಕೆ ರಾಜಸ್ಥಾನ್ ಮೇ ಮಧುಬನ್ ಬನಾಯ. ಆ ಅಬು ಬೆಟ್ಟದಲ್ಲಿ ಬ್ರಹ್ಮ ಬಾಬನಿಗೆ ಭಾಳ ಪಸಂದಾಯಿತು. ಅದಕ್ಕೆ ಅಬು ಬೆಟ್ಟದಲ್ಲೇ ಏನು ಮಾಡಿದರು, ಮಧುಬನ ಅದನ್ನು ಸ್ಥಾಪನೆ ಮಾಡಿದರು. राजस्थान की सेवा बाप दादा ने देखा, हर स्थान में अभिवृद्धि अच्छी हो रही है. ಅದರಲ್ಲಿ ರಾಜಸ್ಥಾನದಲ್ಲಿ ಎಲ್ಲ ಕಡೆ ಸೇವಾ ವೃದ್ಧಿ ಭಾಳ ಚೆನ್ನಾಗಿ ನಡೀತಾ ಇದೆ. ಹೊಸ ಹೊಸ ಆತ್ಮಗಳು ಬಾಬನ ಸಂದೇಶನ ತಗೊಂಡು ಪ್ರೋಗ್ರಾಮ್ಸ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಾಪ್ ದಾದಾ ಎಲ್ಲರಿಗೂ ಈ ಮಾತನ್ನು ಹೇಳ್ತಿದ್ದಾರೆ. ಹರ್ ಏಕ ಸೇವಾ ಕೇಂದ್ರ ಯಜ್ಞ ಸ್ನೇಹಿ ವಾರಿಸ್ ಎಂಥವನ್ನು ತಯಾರು ಮಾಡಬೇಕಾ? ಯಜ್ಞ ಸ್ನೇಹಿಗಳನ್ನು, ವಾರಸುದಾರರನ್ನು ತಯಾರು ಮಾಡಿ, ಇಂಥ ಗ್ರೂಪನ್ನು ತಯಾರು ಮಾಡಿ ಸ್ವಯಂ ಬಿ ಆಗೆ ಬಡ್ತೆ ಜಾಯ್, ಅವರೊಂಕು ಬಿ ಯಜ್ಞ ಸ್ನೇಹಿ ಬನಾಯಿ. ನಾವು ಮುಂದುವರಿಬೇಕು, ಅನ್ಯರನ್ನು ಯಜ್ಞ ಸ್ನೇಹಿ ಮಾಡಬೇಕು. ಅಂಥ ವಾರಸುದಾರರನ್ನು, ಯಜ್ಞ ಸ್ನೇಹಿ ವಾರಸ್
ಅಂಥ ಆತ್ಮಗಳನ್ನು ತಯಾರು ಮಾಡಿರಿ. ಮುಂದಿನ ಬಾರಿ ಬಂದಾಗ ಬಾಪ್ತಾದ ಯಜ್ಞ ಸ್ನೇಹಿ, ಸೇವಾ स्नेही, सफल करने में सदा आगे बढ़ने वाले वृद्धि हो रही है. अच्छा है. संदेश देने के कार्य में हर एक उमंग उत्साह में ही ಬಾಬಾ ಅಂತಾರೆ, ಎಲ್ಲರಿಗೂ ಸಂದೇಶ ಕೊಡ್ತೀವಲ್ವಾ, ಮುಂದಕ್ಕೆ ಇಂಥವ್ರು ತಯಾರಾಗಬೇಕು. ಯಜ್ಞ ಸ್ನೇಹಿಗಳು, ಸೇವಾ ಸ್ನೇಹಿಗಳು, ಸಫಲ ಮಾಡೋದರಲ್ಲಿ ಎಲ್ಲರಿಗಿಂತ ಮುಂದೆ ಅಂಥ ಸಂಖ್ಯೆ ವೃದ್ಧಿಯಾಗಲಿದೆ ಅಲ್ವಾ. ಮೊದಲೆಲ್ಲ ಪೈಸಾ 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 ಸೇವ್ ಮಾಡ್ತಾರೆ. 50 ರೂಪಾಯಿ ಸೇವ್ ಮಾಡ್ತಿದ್ರು, ಆಮೇಲೆ 100 ರೂಪಾಯಿ ಸೇವ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು, ಆಮೇಲೆ 500 ರೂಪಾಯಿ ಸೇವ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಈಗೀಗ ಎಲ್ಲರೂ ತಮ್ಮನ್ನು ಸಫಲ ಮಾಡಬೇಕಂತ ಮುಂದೆ ಮುಂದೆ ಬರ್ತಾ ಇದ್ದಾರೆ. ಯಜ್ಞ ಸ್ನೇಹಿಗಳು ಹುಟ್ಕೊಳ್ತಿದ್ದಾರೆ, ಸೇವಾ ಸ್ನೇಹಿಗಳು ಎಲ್ಲವನ್ನು ಸಫಲ ಮಾಡಬೇಕನ್ನುವಂಥವರು ಮುಂದೆ ಮುಂದೆ ಬರ್ತಾ ಇದ್ದಾರೆ. ಸಂದೇಶ ಕೊಡುವ ಕಾರ್ಯದಲ್ಲಿ ಪ್ರತಿಯೊಬ್ಬರಿಗೂ ಇಷ್ಟು ಉಮಂಗೋತ್ಸಾಹ ಇದೆ. ಬಾಪ್ತಾದ ಇದನ್ನು ನೋಡಲಿಕ್ಕೆ ಇಷ್ಟಪಡ್ತಿದ್ದಾರೆ. स्व और सेवा दोनों का बैलेंस करने वाले हर एक सेंटर से ज़्यादा में ज़्यादा आगे आना चाहिए. ಸ್ವ ಸೇವೆನೂ ಮಾಡಬೇಕು, ಜನರ ಸೇವೆನೂ ಮಾಡಬೇಕು. ಸ್ವಸೇವಾ ಮತ್ತು ವಿಶ್ವಸೇವಾ ಇದೆರಡೂ ಬ್ಯಾಲೆನ್ಸ್ ಇಟ್ಕೋಬೇಕು. ಬಾಬಾ ಅಂತಾರೆ, ಪ್ರತಿಯೊಂದು ಸೆಂಟರ್ನಲ್ಲಿಯೂ ಅಂಥ ಆತ್ಮಗಳು ಮುಂದೆ ಬರಬೇಕು. ಕೇವಲ ಸೇವೆ ಅಲ್ಲ, स्व और विश्व सेवा, क्योंकि अब स्व परिवर्तन का समय इतना ज़्यादा नहीं है. ಸ್ವ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಜಾಸ್ತಿ ಸಮಯ ಇಲ್ಲ. ಆದ್ದರಿಂದ ಮೊದಲೇ ಸ್ವಾದ ಜೊತೆಗೆ ಸೇವಾ, ಸ್ವಸೇವೆಯ ಜೊತೆಗೆ अन्यर सेवा. हर एक सेवा केंद्र निर्विघ्न, सब साथी निर्विघ्न, सिर्फ टीचर नहीं, सब साथी भी निर्विघ्न, सारा क्लास निर्विघ्न. ನಮ್ಮ ಜೊತೆಗಿರುವ ಅಕ್ಕಂದಿರು ನಿರ್ವಿಘ್ನ, ಇಡೀ ಕ್ಲಾಸಿಗೆ ಬರುವ ಎಲ್ಲರೂ ನಿರ್ವಿಘ್ನ. ಸ್ವಪರಿವರ್ತನೆಯ ಅಟೆನ್ಷನ್ ಇಟ್ಕೊಳ್ಳಿ. ಈ ರೀತಿ ವೃದ್ಧಿಯಾಗಲಿ. एक एक की बातों को सुनो, उनको उमंग उत्साह के पंख लगाओ. ಒಬ್ಬರೊಬ್ಬರ ಮಾತನ್ನು ಕೇಳಿ, ಅವರಿಗೆ ಉಮಂಗ್ ಉತ್ಸಾಹದ ರೆಕ್ಕೆಯನ್ನು ಕೊಡಿ. ನಿರ್ವಿಘ್ನ ಸೆಂಟರಿನ ಸಮಾಚಾರ ಬರಬೇಕು ಬಾಬನಿಗೆ. ಬಾಬಾ, ನಮ್ಮ ಸೇವಾ ಕೇಂದ್ರ ನಿರ್ವಿಘ್ನ ಇದೆ. ಒಂದು ವೇಳೆ ಪರಿವಾರಕ್ಕೆ ಏನಾರ ಅಂಥದ್ದು ಇದ್ದರೆ ಅವ್ರ ಮಾತನ್ನು ಕೇಳಿ ಉಮಂಗ್ ಉತ್ಸವನ ತುಂಬಿಸ್ರಿ. ಯಜ್ಞವನ್ನು ನಿರ್ವಿಘ್ನವಾಗಿ ಇಟ್ಕೋಬೇಕು. ಯಜ್ಞ ನಿರ್ವಿಘ್ನ, ನಮ್ಮ ಜೊತೆಗಿರುವ ಸಾಥಿಯರು ನಿರ್ವಿಘ್ನ, ಪರಿವಾರ ನಿರ್ವಿಘ್ನ. ಬಾಪ್ತಾದ ನೋಡ್ತಾರೆ. ಇದರಲ್ಲಿ ರಾಜಸ್ಥಾನದವ್ರು ಮುಂದೆ ಇರಬೇಕು. ರಾಜಸ್ಥಾನದ ಒಂದೊಂದು ಸೇವಾ ಕೇಂದ್ರನ ಹೆಂಗಿರ್ಬೇಕು? ನಿರ್ವಿಘ್ನ ಇರಬೇಕು. ಬಾಪ್ತಾದ ಪ್ರತಿಯೊಂದು ಮಕ್ಕಳು ಮುಂದುವರಿಯುವುದನ್ನು ನೋಡಿ ಶುಭಾಶಯವನ್ನು ಕೊಡ್ತಾ ಇದ್ದಾರೆ. ಅಚ್ಚ, ಬಾಬರ ಮುಂದೆ ಭೋಪಾಲ್ ಜೋನ್ ಕೂತ್ಕೊಂಡಿದ್ರು. ಅಚ್ಚ, यह भी जोन अपने परिवर्तन और सेवा की वृद्धि में अच्छा आगे बढ़ रहा है. ಭೋಪಾಲ್ ಜೋನಿನವರು ಇಷ್ಟ ತನಕ ರಾಜಸ್ಥಾನದ ಮಕ್ಕಳನ್ನು ಬಾಬಾ ಮಾತಾಡಿಸಿದ್ರು, ಈಗ ಭೋಪಾಲ್ನ ಮಕ್ಕಳನ್ನು ಮಾತಾಡಿಸ್ತಿದ್ದಾರೆ. ಪರಿವರ್ತನೆ ಮತ್ತು ಸೇವಾ ವೃದ್ಧಿ ಭಾಳ ಚೆನ್ನಾಗಿ ಮುಂದುವರಿತಾ ಇದೆ. ಬಾಪ್ತಾದನಿಗೆ ಖುಷಿ ಇದೆ. ಪ್ರತಿಯೊಂದು ಮಕ್ಕಳು ಸ್ವಪ್ರತಿನೂ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಪ್ರಾಕ್ಟಿಕಲಲ್ಲಿ ತರ್ತಾ ಇದ್ದಾರೆ. ಅವರು ಬಾಬಾ ಕಿ ಶುಭ ಆಶಾ है, सदा आगे बढ़ते रहेंगे. हर एक जोन में देखा जाता अभी उमंग उत्साह है, इसलिए सेवा में अपने अपने स्थान में वृद्धि कर रहे हैं. ಬಾಬಾ ನೋಡ್ತಾ ಇದ್ದಾರೆ, ಎಲ್ಲ ಸೇವಾ ಕೇಂದ್ರದವರು ತಮ್ಮ ತಮ್ಮ ಸ್ಥಾನದಲ್ಲಿ ಎಷ್ಟು ಚಂದ ಉಮಂಗ್ ಉತ್ಸಾಹದಿಂದ ವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಬಾಪ್ತಾದ ಆಗೆ ಕೆ ಲಿಯೆ ಭಿ ಮುಬಾರಕ್ ದೇ ರಹೇ ಹಿ. ಬಡ್ತೆ ಚಲೋ, ಉಡ್ತೆ ಚಲೋ, ಉಡಾತೆ ಚಲೋ. ಮುಂದಕ್ಕೂ ಸಹಿತ ಎಲ್ಲ ಬಾಬಾ ಮೊದಲೇ ಶುಭಾಶಯ ಕೊಡ್ತಿದ್ದಾರೆ. ಮುಂದುವರಿತಾ ಇರಿ, ನೀವು ಹಾರ್ತಾ ಇರಿ, ಬೇರೆವೇನು ಉಮಂಗ್ ಉತ್ಸಾಹದಿಂದ ಹಾರಿಸ್ತಾ ಇರಿ. ಅಚ್ಚ, ಬಾಬನ ಮುಂದೆ ಡಬಲ್ ವಿದೇಶಿ ಬಾಯಿ ಬೆಹೆನೋನ್ಸೆ, ವಿದೇಶಿ ಸೋದರ ಸೋದರಿಯರು ಕುತ್ಕೊಂಡಿದ್ರು. ಫಾರಿನ್ ವಾಲೋं के पास पासपोर्ट तो आते हैं ना, पेपर्स तो आते हैं ना. ವಿದೇಶಿಯರ ಹತ್ತಿರ ಏನು ಬರ್ತದೆ? ಬೇರೆ ಬೇರೆ ಪೇಪರ್ಸ್ ಬರ್ತದಲ್ವಾ. ಏಕ ವಿಶೇಷತೆ ವಿದೇಶಿಯರ ವಿಶೇಷತೆ ಏನು?
वो सच्चे दिल से बोल देते. ವಿದೇಶಿಯರ ವಿಶೇಷತೆ ಏನಂದ್ರೆ ಸತ್ಯ ಮನಸ್ಸಿನಿಂದ ಮಾತಾಡ್ತಾರೆ. ವಿದೇಶಿಯರು ಸತ್ಯ ಮನಸ್ಸಿನಿಂದ ಮಾತಾಡ್ತಾರೆ, ಏನನ್ನು ಒಳಗಡೆ ಇಟ್ಕೊಳ್ಳಂಗಿಲ್ಲ. उसका समाधान सच्चे दिल से करते रहते हैं. बाप दादा को खुशी है, साफ दिल तो हजूर हाजिर हो जाता. ಸತ್ಯ ಹೃದಯವಂತಿಕೆ ವಿದೇಶಿಯರ್ದು. ಅಂಥವರು ಸದಾ ಸಮಾಧಾನ ಸತ್ಯ ದಿಲ್ನಿಂದ ಇರ್ತಾರೆ. ಬಾಪ್ತದನಿಗೆ ಖುಷಿ. ಸಚ್ಚಿ ದಿಲ್ ಪರ್ ಸಾಹೇಬರಾಜಿ ಯಾವತ್ತು ಬೇಕಾದರೂ ಬಾಬಾ ಒಂದು ಸೆಕೆಂಡಿಗೆ ಹಾಜರಿ ಇರ್ತಾರೆ. ಯಾರ ಹೃದಯ ಸತ್ಯ ಇದೆನೋ ಸ್ವಚ್ಛ ಇದೆನೋ ಅವರ ಬಾಬಾ ಅಂದರೆ ಸಾಕು, ಒಂದು ಸೆಕೆಂಡಿಗೆ ಹಾಜರು. ಒಳ್ಳೆಯ ರಿಸಲ್ಟ್ ನೋಡಿ ಬಾಪ್ತಾದ ಶುಭಾಶಯ ಕೊಡ್ತಿದ್ದಾರೆ, ವರದಾನನ ಕೊಡ್ತಿದ್ದಾರೆ. सदा ಮುಂದುವರಿತಾ ಇರಿ. टीचर्स भी अच्छी मेहनत कर रही हो. बाप दादा को खुशी है. सबसे ज़्यादा मधुबन का फ़ायदा ಫಾರಿನ್ ವಾಲೆ ಉಠಾ ರಹಿ ಹಿ. ಎಲ್ಲಕ್ಕಿಂತ ಜಾಸ್ತಿ ಮಧುಬನದ ಲಾಭವನ್ನು ತಗೊಳ್ಳೋರು ಯಾರು? ವಿದೇಶಿಯರು. तो बाप दादा देख रहे हैं फॉरेन के छोटे छोटे स्थानों पर भी आवाज़ बुलंद करने की सेवा करना आरंभ कर दिया. ಸಣ್ಣ ಸಣ್ಣ ಸ್ಥಾನಗಳಲ್ಲಿಯೂ ಬಾಬನ ಹೆಸರು ಪ್ರಸಿದ್ಧ ಆಗುವಂತೆ ಸೇವೆ ಪ್ರಾರಂಭ ಆಗಿದೆ. ಸೇವೆಗೆ ಶುಭಾಶಯಗಳು, ಸ್ವಪರಿವರ್ತನೆಗೆ ಶುಭಾಶಯಗಳು. ಹಾರ್ತಾ ಇರಿ ಮತ್ತು ಅನ್ಯರನ್ನು ಹಾರುವಂತೆ ಮಾಡಿ. ದುಃಖದಿಂದ ಅಶಾಂತಿಯಿಂದ ತಲೆಭಾರ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ. ಏನು ಮಾಡಬೇಕು ನಾವು? ಬಾಬಾ ಅಂತಿದ್ದಾರೆ, ನಮ್ಮ ಸೋದರ ಸೋದರಿರಲ್ವಾ, ದಯ ಬರಂಗಿಲ್ವಾ? ನಮ್ಮ ಖುಷಿ ಶಾಂತಿ ಶಕ್ತಿಯ ನಮ್ಮ ಸ್ಥಿತಿಯಿಂದ ಉಮಂಗ್ ಉತ್ಸಾಹದಿಂದ ಅವರನ್ನು ಏನು ಮಾಡಬೇಕು? ನಾವು ಉತ್ಸಾಹದಲ್ಲಿ ತನ್ನಿ ಹಾರುವಂತೆ ಮಾಡಿ. अच्छा, चारों ओर के देश विदेश के बच्चों को बाप दादा पुरुषार्थ में सहज आगे बढ़ने और बढ़ाने की खास मुबारक दे रहे हैं. ಬಾಬಾ ದೇಶ ವಿದೇಶದ ಮಕ್ಕಳನ್ನು ನೋಡ್ತಿದ್ದಾರೆ. ಪುರುಷಾರ್ಥದಲ್ಲಿ ಮುಂದುವರಿಲಿಕ್ಕೆ, ಎಲ್ಲರನ್ನ ಮುಂದುವರಿಸಿದ್ದಕ್ಕೆ ಶುಭಾಶಯಗಳು. ಈಗ ಇಂಥ ಸಮಯ ಬರ್ತಾ ಇದೆ, जो अभी जो समय आने वाला है उसके लिए बाप दादा ने डायरेक्शन दे दिए हैं. ಮುಂದಕ್ಕಿಂತ ಸಮಯ ಬರ್ತಾ ಇದೆ. ಇನ್ನು ಅಡ್ವಾನ್ಸ್ ಬಾಬಾ ಮೊದಲೇ ಡೈರೆಕ್ಷನ್ ಕೊಡ್ತಿದ್ದಾರೆ. ತೀವ್ರ ಪುರುಷಾರ್ಥಿಗಳಾಗಿ ಸೆಕೆಂಡ್ में बिघ्न लगाने, फुल स्टॉप लगाने का अभ्यास ಅತಿ ಅವಶ್ಯಕ है. ಮುಂಬರುವ ದಿನಗಳಲ್ಲಿ ಇಂಥ ಸಮಯ ಪರಿಸ್ಥಿತಿ ಬರಲಿಕ್ಕಿದೆ. ಅದಕ್ಕೋಸ್ಕರ ಎಲ್ಲರೂ 1 ಸೆಕೆಂಡಿಗೆ ಬಿಂದು ಹಾಕುವ, ಫುಲ್ ಸ್ಟಾಪ್ ಹಾಕುವ ಅಭ್ಯಾಸ ಅತಿ ಅತಿ ಅವಶ್ಯಕತೆ ಇದೆ. ಈ ಮಾತನ್ನು ಹಗುರವಾಗಿ ಬಿಡಬೇಡಿ. इस बात को हल्का नहीं करो. अचानक कुछ ना कुछ होना ही है. ಅಚಾನಕ್ ಯಾವ ಸಮಯದಲ್ಲಿ ಏನಾರು ಆಗ್ಬೋದು. ಬಾಬಾ ಹೇಳ್ತಾ ಇರ್ತಾರೆ ಬಿಡು ಅಂತ ಹೇಳ್ಕೊಂಡು ಹಗುರ ಮಾಡಬೇಡಿ, ಹಲ್ಕಾ ತಗೋಬೇಡಿ. 1 ಸೆಕೆಂಡಿಗೆ ಬಿಂದು ಹಾಕಬೇಕಂದ್ರೆ ಬಿಂದು, फुल स्टॉप. बाप की शुभ आशा है, हर एक बच्चा साथ है, साथ चलेंगे, साथ राज्य करेंगे. ब्रह्मा बाप के साथ शिव बाबा साक्षी हो जाएगा. ಬಾಬಾ ಪ್ರತಿಯೊಂದು ಮಕ್ಕಳ ಮೇಲೆ ಆಸೆ ಇಟ್ಕೊಂಡಿದ್ದಾರೆ. ಎಲ್ಲ ಮಕ್ಕಳು ಸತ್ಯ ಮಕ್ಕಳು, ನನ್ನ ಜೊತೆಗಿರುವಂಥವರು, ಜೊತೆಗೇ ನಡೆಯುವಂಥವರು, ಬ್ರಹ್ಮ ಬಾಬನ ಜೊತೆಗೆ ರಾಜ್ಯಭಾರ ಮಾಡುವಂಥವರು. ಆಗ ಶಿವಬಾಬಾ ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಬ್ರಹ್ಮಬಾಬನ ಜೊತೆಗೆ ನಾವು ರಾಜ್ಯಭಾರ ಮಾಡುವಾಗ ಶಿವಬಾಬಾ ಏನು ಮಾಡ್ತಾ ಇರ್ತಾರೆ? ಸಾಕ್ಷಿಯಾಗಿ ನೋಡ್ತಾ ಇರ್ತಾರೆ. ಸಾಥಿ ಬನ್ನೆ ವಾಲೆ ಹೋನಾ ತೋ ಬಾಪ್ ದಾದಾ ಸಮಾನ್ ಬನ್ನ ಚಾತೆ ಹಿ. ನಾವೆಲ್ಲರೂ ಬ್ರಹ್ಮ ಬಾಬನ ಜೊತೆಗಿರೋರಲ್ವಾ, ಅದಕ್ಕೆ ಸಮಾನ ಇರಲಿಕ್ಕೆ ಬಾಬಾ ಬಯಸ್ತಾ ಇದ್ದಾರೆ. अच्छा, हर एक बच्चे को बाप दादा की तरफ से इस वर्ष की मुबारक है, आगे वर्ष की भी मुबारक है कि सदा बाप समान बनना ही है. ಎಷ್ಟು ಚಂದ ವರದಾನ ಕೊಟ್ಟರು ಬಾಬಾ, ಶುಭಾಶಯವನ್ನು ಕೊಟ್ಟರು. ಬಾಪ್ ದಾದರವರ ಕಡೆಯಿಂದ ಈ ವರ್ಷಕ್ಕೆ ಶುಭಾಶಯ. ಯಾಕೆಂದ್ರೆ ನಮ್ಮದು ಹೊಸ ವರ್ಷ ಬರೋದು ಯಾವಾಗ? ನಮಗೆ ಯುಗಾದಿಗೆ. ಅದಕ್ಕೆ ಬಾಬಾ ಮಾರ್ಚ್ ಎಂಡಿಗೆ ಮುರಳಿ ನುಡಿಸ್ತಾ ಇದ್ದಾರೆ. ಹಳೆಯ ವರ್ಷಕ್ಕೂ ಶುಭಾಶಯ, ಹೊಸ ವರ್ಷಕ್ಕೂ ಸಹಿತ ಶುಭಾಶಯ, ಮುಂದೆ ಬರಲಿರುವ ವರ್ಷಕ್ಕೂ ಶುಭಾಶಯ. ಸದಾ ತಂದೆಯ ಸಮಾನ ಆಗಲೇಬೇಕು.
ಅಂತ ಹೇಳಿ ಬಾಬಾ ಶುಭಾಶಯ ಕೊಡ್ತಿದ್ದಾರೆ. ಅಚ್ಚ, ಇವತ್ತಿನ ವರದಾನ ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವ ಸರ್ವ ಆಕರ್ಷಣ ಮುಕ್ತರಾಗಿರಿ. मनन शक्ति द्वारा शक्तिशाली बन विघ्नों के फोर्स को समाप्त करने वाले सर्व आकर्षण मुक्त भव. ಏನು ವರದಾನ ಬಾಬಂದು? ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿದ್ದು ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವ ಸರ್ವ ಆಕರ್ಷಣ ಮುಕ್ತ ಆಗಿರಿ. ವರ್ತಮಾನ ಸಮಯದಲ್ಲಿ ಮನನ ಶಕ್ತಿಯ ಮೂಲಕ ಆತ್ಮದಲ್ಲಿ ಸರ್ವ ಶಕ್ತಿಯನ್ನು ತುಂಬುವುದು ಬಹಳ ಅವಶ್ಯಕತೆ ಇದೆ. ಆದ್ದರಿಂದ ಅಂತರ್ಮುಖಿಯಾಗಿರಿ, ಪ್ರತಿಯೊಂದು ಪಾಯಿಂಟ್ಸನ್ನು ಮನನ ಮಾಡಿರಿ, ಬೆಣ್ಣೆ ತೆಗೀರಿ, ಶಕ್ತಿಶಾಲಿ ಬಂಜಾಯಂಗೆ. ಮನನ ಮಾಡೋದರಿಂದ ಬೆಣ್ಣೆ ಬರ್ತದೆ, ಶಕ್ತಿಶಾಲಿ ಆಗ್ತೀವಿ. ಅಂತ ಶಕ್ತಿಶಾಲಿ ಆತ್ಮಗಳು ಅತೀಂದ್ರಿಯ ಸುಖದ ಪ್ರಾಪ್ತಿಯ ಅನುಭೂತಿ ಮಾಡಿ ಅಲ್ಪ ಕಾಲ ಒಂದಲ್ಲ ಒಂದು ವಸ್ತು ತನ್ನ ಕಡೆಗೆ ಆಕರ್ಷಿತ ಮಾಡುವುದಿಲ್ಲ ತಾನೇ? ಚೆಕ್ ಮಾಡ್ಕೊಳ್ಳಿ. ಆ ರೀತಿ ಮಗ್ನ ಅವಸ್ಥೆಯ ಮೂಲಕ ಆತ್ಮೀಯತೆಯ ಶಕ್ತಿಶಾಲಿ ಸ್ಥಿತಿಯನ್ನು ರೂಪಿಸಿಕೊಳ್ಳಿ. ಯಾವುದರಿಂದ? ಮಗ್ನ ಅವಸ್ಥೆಯಿಂದ. ಮನನ ಮಾಡ್ತಾ ಮಾಡ್ತಾ ಮುಂದಿನ ಅವಸ್ಥೆಯನ್ನು ಮಗ್ನ ಅವಸ್ಥೆ. ಈ ರೀತಿ ಮಗ್ನ ಅವಸ್ಥೆಯ ಮೂಲಕ ಶಕ್ತಿಶಾಲಿಯಾಗಿರ್ಬೇಕು. ಅಂದರೆ ಬೆಣ್ಣೆ ತೆಗೆದಂಗೆ ಮನನ ಮಂಥನ ಮಾಡೋದಂದ್ರೆ ಏನು ಬಂತು? ಬೆಣ್ಣೆ. ಏನಾಗ್ತೀವಿ ಅವಾಗ? ಶಕ್ತಿಶಾಲಿ ಆಗ್ತೀವಿ. ವಿಘ್ನಗಳ ಫೋರ್ಸ್ ಎಲ್ಲ ಸಮಾಪ್ತಿ ಆಗ್ತದೆ, ಸರ್ವ ಆಕರ್ಷಣೆಯಿಂದ ಮುಕ್ತರಾಗ್ತೀವಿ. ಅಂತ ಶಕ್ತಿಶಾಲಿ ಸ್ಥಿತಿ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡ್ತದೆ. ಅದರಿಂದ ಏನಾಯಿತು ವರದಾನ? ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿ ವಿಘ್ನಗಳ ಫೋರ್ಸನ್ನು ಸಮಾಪ್ತಿ ಮಾಡುವ ಸರ್ವ ಆಕರ್ಷಣ मुक्त भवा. स्लोगन: ब्राह्मण संसार में सर्व का सम्मान प्राप्त करने वाले ही तख्त नशीन बनते. ಬ್ರಾಹ್ಮಣ ಸಂಸಾರದಲ್ಲಿ ಸರ್ವರಿಂದ ಸನ್ಮಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಈ ಬ್ರಾಹ್ಮಣ ಸಂಸಾರದಲ್ಲಿ ಸರ್ವರಿಂದ ಸನ್ಮಾನ ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ. ಅಚ್ಚ, ಅವ್ಯಕ್ತ ಇಶಾರೆ. ಇವತ್ತು 23ನೇ ತಾರೀಕು, ಇನ್ನು ಒಂದು ವಾರ ಅವ್ಯಕ್ತ ಇಶಾರೆ ಅಪವಿತ್ರತೆಯ ಅಂಶನೂ ಸಹಿತ ಸಮಾಪ್ತಿಯಾಗಿರಬೇಕು. ಸಂಪೂರ್ಣ ಸ್ವಚ್ಛ. ಏಪ್ರಿಲ್ ತಿಂಗಳಿಗೆ ಹೋಗಬೇಕಾದ್ರೆ ಸಂಪೂರ್ಣ ಸ್ವಚ್ಛಾಗಿ ಹೋಗಬೇಕು. ಬ್ರಹ್ಮ ಬಾಪ್ ಅವರು ಶಿವ ಬಾಪಕ್ಕೆ ವಿಶೇಷ ಪಸಂದಗಿ ಹೈ ಪವಿತ್ರತೆ. ಬ್ರಹ್ಮ ಬಾಬನ್ನು ಇಷ್ಟಪಡೋದು ಪವಿತ್ರತೆಯನ್ನು, ಶಿವಬಾಬನು ಇಷ್ಟಪಡೋದು ಪವಿತ್ರತೆಯನ್ನು. ಪವಿತ್ರತೆಯ ಪರಿಭಾಷೆ ಬಹಳ ಶ್ರೇಷ್ಠ ಮತ್ತು ಗುಹ್ಯವಾದುದು. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ನಿಶ್ಚಯ ಇದೆ. ಎಲ್ಲಿ ಪವಿತ್ರತೆ ಇದೆಯೋ ಅಲ್ಲಿ ಸತ್ಯತೆ, ಸ್ವಚ್ಛತೆ ಇದೆ. ಯೇ ಸಬ್ ಆ ಜಾತಾ ಹೈ. ಪವಿತ್ರತೆ ಇದ್ದಲ್ಲಿ ನಿಶ್ಚಯ, ಪವಿತ್ರತೆ ಇದ್ದಲ್ಲಿ ಸತ್ಯತೆ, ಪವಿತ್ರತೆ ಇದ್ದಲ್ಲಿ ಸ್ವಚ್ಛತೆ. ಸಂಪೂರ್ಣ ಪವಿತ್ರತೆಯ ಅರ್ಥ ಸ್ವಪ್ನ ಮಾತ್ರದಲ್ಲಿಯೂ ಅಪವಿತ್ರತೆ ಮನಸ್ಸು ಬುದ್ಧಿಯನ್ನು ಟಚ್ ಸಹಿತ ಮಾಡಬಾರ್ದು. ಇಸಿ ಕೋ ಹಿ ಕಹಾ ಜಾತಾ ಹೈ ಸಚ್ಚೆ ವೈಷ್ಣವ್. ಇದಕ್ಕೇನಂತ ಕರೆಯಲಾಗ್ತದೆ? ಸತ್ಯ ವೈಷ್ಣವ. ಅಪವಿತ್ರತೆಯನ್ನು ಟಚ್ ಸಹ ಮಾಡಬಾರ್ದು. ಇವತ್ತಿನ ಸ್ವಮಾನ: ನಾನು ನಿಶ್ಚಯ, ಸತ್ಯತೆ, ಸ್ವಚ್ಛತೆಯ ಪವಿತ್ರ ಆತ್ಮ. ಸತ್ಯತೆ, ಸ್ವಚ್ಛತೆಯ ಪವಿತ್ರ ಆತ್ಮ. ಏನಾಯ್ತು? 23ರದ್ದು ಸತ್ಯತೆ, ಸ್ವಚ್ಛತೆಯ, ನಾನು ನಿಶ್ಚಯದ ಆತ್ಮ, ಸತ್ಯತೆಯ ಆತ್ಮ ಮತ್ತು ಸ್ವಚ್ಛತೆ ಪವಿತ್ರ ಆತ್ಮ. ನನ್ನ ಹತ್ರ ಏನೇನಿದೆ? ನಿಶ್ಚಯ, ಸತ್ಯತೆ, ಸ್ವಚ್ಛತೆಯ ಆತ್ಮ ನಾನು.
ಇದು ಇವತ್ತಿನ ಸ್ವಮಾನ. ಅಚ್ಚ. ಓಂ ನಮಃ ಶಿವಾಯ. ಸ್ವರಾಜ್ಯ ಅಧಿಕಾರಿಯಾದ ಆತ್ಮ ನಾನು ಸರ್ವಶಕ್ತಿವಂತ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಓಂ ಶಾಂತಿ. तेरी नजरों में हम हैं भगवन, हमारी नजरों में तुम सदा चले यही सिलसिला. तुम्हारे सामने हो हम, हमारे सामने हो तुम. तेरी नजरों में हम हैं भगवन, मिला जो मिलने का भाग्य बड़ा, कल्प में बस एक ही बार. मिला जो मिलने का भाग्य बड़ा, कल्प में बस एक ही बार. मधुर मिलन का सुख अनुपम, संगम का ये दिव्य उपहार. नैन मिले दिल खिले, नैन मिले दिल खिले, हर गुलों के माली हो तुम. तेरी नजरों में हम हैं भगवन, साथ रहेंगे, साथ चलेंगे, होंगे ना अब तुमसे जुदा. साथ रहेंगे, साथ चलेंगे, होंगे ना अब तुमसे जुदा. तेरी रूहानी दृष्टि पड़ी जो, भाग्य हमारा चमक उठा. एहसास है पास हो तुम, एहसास है पास हो तुम, हर मंजर में छाए हो तुम. तेरी नजरों में हम हैं भगवन, हमारी नजरों में तुम सदा चले यही सिलसिला. तुम्हारे सामने हो हम, हमारे सामने हो तुम. तेरी नजरों में हम हैं भगवन, हमारी नजरों में तुम सदा चले यही सिलसिला. तुम्हारे सामने हो हम, हमारे सामने हो तुम. तुम्हारे सामने हो हम, हमारे सामने हो तुम.
ओम शांति, ओम शांति।